ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈ ಪುಣ್ಯ ನೆಲದ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬರಿಗೂ ಕೂಡ ಭೂಮಿ ತಾಯಿ ಪೂಜನೀಯ. ಹಾಗೆ ಕಲಾರಾಧಕರಿಗೆ, ಕಲಾವಿದರಿಗೆ ರಂಗಭೂಮಿ ಅಷ್ಟೇ ಪೂಜನೀಯ. ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ನಟನೆ, ನಿರ್ದೇಶನ, ನರ್ತನ, ಸಂಭಾಷಣೆ, ಗೀತರಚನೆ ಹೀಗೆ ಕಲೆಯ ಎಲ್ಲ ಪ್ರಕಾರಗಳಿಗೆ ಭದ್ರ ಬುನಾದಿ ಎಂದರೆ ರಂಗಭೂಮಿ. ರಂಗಭೂಮಿ ಕೇವಲ ಮನೋರಂಜನೆಗೆ ಮಾತ್ರ ಸೀಮಿತವಾಗಿರದೆ ನಮ್ಮ ಜೀವನದಲ್ಲಿ ಶಿಸ್ತು, ಸಂಯಮವನ್ನು ಕಲಿಸಿಕೊಟ್ಟು ಬದುಕನ್ನೇ ಕಟ್ಟಿಕೊಡುವಂಥ ವಿಶ್ವವಿದ್ಯಾಲಯ. ಇಂತಹ ದಿವ್ಯ ಕ್ಷೇತ್ರದಲ್ಲಿ ಹಲವಾರು ದಶಕಗಳಿಂದ ಸೇವೆ ಸಲ್ಲಿಸುತ್ತಾ ತಮ್ಮ ಬದುಕನ್ನೇ ಮುಡುಪಾಗಿಸಿಕೊಂಡಿರುವಂತಹ ಹಿರಿಯ ರಂಗಕರ್ಮಿಗಳು ಇವತ್ತಿನ ನಮ್ಮ ಅತಿಥಿಯಾಗಿದ್ದಾರೆ. ರಂಗಭೂಮಿಯಲ್ಲಿ ಅಗಾಧವಾದಂಥ ಕೆಲಸಗಳನ್ನು ನಿರ್ವಹಿಸ್ತಾ ತಮ್ಮದೇ ಅಸ್ತಿತ್ವವನ್ನು ಮೂಡಿಸ್ತಾ ಅದರೊಟ್ಟಿಗೆ ಇನ್ನೊಂದಷ್ಟು ಶಿಷ್ಯ ಪರಂಪರೆಯನ್ನು ನಿರ್ಮಾಣ ಮಾಡೋ ಮೊಟ್ಟಿಗೆ ಸಾಕಷ್ಟು ವಿಸ್ತೃತೆಯಲ್ಲಿ ಕೆಲಸವನ್ನು ನಿರ್ವಹಿಸುವಂಥ ಸಾಧಕರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಹಾಗಿದ್ದಲ್ಲಿ ಆ ಸಾಧನೆ ಮಾಡಿದಂಥ ಸಾಧಕರು ಅದೆಷ್ಟು ರಂಗಭೂಮಿಯ ಬಗ್ಗೆ ವಿಸ್ತೃತವಾದಂಥ ಕೆಲಸಗಳನ್ನು ನಿರ್ವಹಿಸಿದ್ದಾರೆ, ಇಷ್ಟೆಲ್ಲ ವಿಶಿಷ್ಟ ಸಾಧನೆಗಳನ್ನು ಮಾಡಿದಂಥ ಸಾಧಕರು ನಮ್ಮೊಟ್ಟಿಗಿದ್ದಾರೆ ಅಂತ ಹೇಳಿದ್ರೆ ಅವರೊಟ್ಟಿಗೆ ಮಾತನಾಡೋದಕ್ಕಿಂತ ಮುಂಚೆ ಅವರ ಬಗ್ಗೆ ಒಂದು ಕಿರು ಪರಿಚಯವನ್ನು ನೋಡ್ಕೊಂಡು ಬರೋಣ ಬನ್ನಿ. ರಾಜ್ಯದ ಎರಡನೇ ಸಾಂಸ್ಕೃತಿಕ ನಗರಿ ಎನಿಸಿಕೊಂಡಿರುವ ಸಾಗರದ ಕನ್ನಡದ ಹೆಸರಾಂತ ರಂಗ ನಿರ್ದೇಶಕರು ಮತ್ತು ಸಾಂಸ್ಕೃತಿಕ ಆಡಳಿತಗಾರರಾದ ಚಿದಂಬರರಾವ್ ಜಂಬೆ ಈ ವಾರದ ಅತಿಥಿ. ಇವರು ಶಿವಮೊಗ್ಗ ಜಿಲ್ಲೆಯ ಸಾಗರದ ಜಂಬೆ ತಾಲೂಕಿನ ಅಡ್ಡೇರಿ ಗ್ರಾಮದಲ್ಲಿ ಜನಿಸಿದ್ದು. ಇಲ್ಲಿನ ಕೆಳದಿಯ ಭಾರತಿ ಕಲಾವಿದರು ಸಂಸ್ಥೆಯ ಸಂಗ್ಯಾವಾಳ್ಯ ನಾಟಕದ ಮೂಲಕ ರಂಗಭೂಮಿಯನ್ನು ಪ್ರವೇಶಿಸಿದರು. ಅವಕಾಶಗಳನ್ನರಸಿ ಬೆಂಗಳೂರಿಗೆ ಬಂದು ಅಲ್ಲಿಂದ 1979ರಲ್ಲಿ ದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ರಂಗಭೂಮಿಯ ನಿರ್ದೇಶನದಲ್ಲಿ ಪದವಿ ಪಡೆದರು. ಪ್ರಪಂಚದ ಗ್ರಾಮೀಣ ರಂಗಭೂಮಿ ಎಂದೇ ಖ್ಯಾತಿ ಪಡೆದಿರುವ ನೀನಾಸಂ ಹೆಗ್ಗೋಡಿನ ರೂವಾರಿ ಕೆವಿ ಸುಬ್ಬಣ್ಣನವರ ಆಹ್ವಾನದ ಮೇರೆಗೆ ನೀನಾಸಂ ರಂಗಶಿಕ್ಷಣ ಕೇಂದ್ರದಲ್ಲಿ ಪ್ರಾಚಾರ್ಯರಾಗಿ, ಪ್ರಾಂಶುಪಾಲರಾಗಿ 22 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಾಟಕಗಳನ್ನು ನಿರ್ದೇಶಿಸುವ ಮೂಲಕ ತಿರುಗಾಟಕ್ಕೊಂದು ಘನತೆ ತಂದುಕೊಟ್ಟಿದ್ದಾರೆ. ಅದರೊಟ್ಟಿಗೆ ಸಾಣೇಹಳ್ಳಿಯ ಗೌರವ ನಿರ್ದೇಶಕರಾಗಿ ರಂಗ ಶಿಕ್ಷಣ ಶಾಲೆ ಕಟ್ಟುವಲ್ಲಿಯೂ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಮುಂದೆ ಮೈಸೂರಿನ ರಂಗಾಯಣದ ನಿರ್ದೇಶಕರಾಗಿ ಹಲವಾರು ಬದಲಾವಣೆಯನ್ನು ತಂದರು. ಅಲ್ಲಿನ ನಿವೃತ್ತಿಯ ನಂತರ ಸ್ವತಂತ್ರ ನಿರ್ದೇಶಕರಾಗಿ ದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆ, ಭೂಪಾಲ್, ತ್ರಿಶೂರ್ ಹೀಗೆ ದೇಶದಾದ್ಯಂತ ಇರುವ ಅನೇಕ ರಂಗ ಶಾಲೆಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ, ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿನ್ಯಾಸದ ಪ್ರಜ್ಞೆ ಮತ್ತು ಅಸ್ತಿತ್ವದಲ್ಲಿರುವ ನಾಟಕಗಳಿಗೆ ಹೊಸ ಆಯಾಮವನ್ನು ನೀಡುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾದ ಜಂಬೆಯವರು ಸಿದ್ಧಿ ಸಮುದಾಯಕ್ಕಾಗಿ ನಾಟಕಗಳನ್ನು ನಿರ್ದೇಶಿಸಿ ಅಪಾರ ಮನ್ನಣೆ ಪಡೆದಿದ್ದಾರೆ. ಜಂಬೆಯವರ ರಂಗಭೂಮಿ ಸೇವೆಯನ್ನು ಗುರುತಿಸಿ ಕರ್ನಾಟಕ ನಾಟಕ ಅಕಾಡೆಮಿ 1994ರಲ್ಲೇ ಪ್ರಶಸ್ತಿ ನೀಡಿದೆ. ಕೇರಳ ಸಂಗೀತ ನಾಟಕ ಅಕಾಡೆಮಿಯು ರಾಷ್ಟ್ರೀಯ ರಂಗೋತ್ಸವ 2003ರ ನಿರ್ದೇಶಕರಾಗಿ ಗೌರವಿಸಿತು. ಭಾರತೀಯ ರಂಗಭೂಮಿಯಲ್ಲಿ ಒಬ್ಬ ನಿರ್ದೇಶಕರಾಗಿ ನೀಡಿದ ಕೊಡುಗೆಯನ್ನು ಗಮನಿಸಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವಾರು ಗೌರವಗಳನ್ನು ನೀಡಿ ಸನ್ಮಾನಿಸಲಾಗಿದೆ. ಚಿದಂಬರರಾವ್ ಜಂಬೆಯವರನ್ನು ಇಂದಿನ ವಾರದ ಅತಿಥಿ ಸಂಚಿಕೆಗೆ ಆತ್ಮೀಯವಾಗಿ ಸ್ವಾಗತಿಸಲಾಗುತ್ತಿದೆ. ಇವತ್ತು ನಮ್ಮೊಟ್ಟಿಗಿದ್ದಾರೆ ಹಿರಿಯ ರಂಗ ನಿರ್ದೇಶಕರು, ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಂತ ಚಿದಂಬರರಾವ್ ಜಂಬೆಯವರು. ಗೌರವದಿಂದ ಬರಮಾಡಿಕೊಳ್ಳುವಂತ ಸಂದರ್ಭ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಭಾಷೆ ಅಂತ ಹೇಳಿದಾಗ ರಂಗಭೂಮಿ ತುಂಬ ಚೆನ್ನಾಗಿ ಅಲ್ಲಿ ಪಾಠ ಕಲಿಸುತ್ತೆ. ಅದು ಒಂದು ಮುಖ್ಯವಾದಂಥ ಭಾಗ, ಮೊದಲಿಗೆ ತಿದ್ದಿ ತೀಡತ್ತೆ ಅಂತ. ಈ ನಿಟ್ಟಿನಲ್ಲಿ ಇವತ್ತು ಕನ್ನಡ ಅಂದಾಗ ಕಂಗ್ಲೀಷು ಇನ್ನಿತರ ಭಾಷೆಗಳ ಸಮ್ಮಿಶ್ರಣ ಇದೆ. ಆದರೆ ನೀವು ಹಳೆಗನ್ನಡದ ಬಗ್ಗೆ ಇದ್ದಂಥ ಒಲವಿಗೆ ನೀವು ನಿರ್ವಹಿಸಿದಂಥ ಜವಾಬ್ದಾರಿ ತುಂಬ ಹಿರಿದಾದದ್ದು. ಹಾಗಾಗಿ ಹಳೆಗನ್ನಡ ಇವತ್ತು ತುಂಬ ಜನಕ್ಕೆ ಹಳೆಗನ್ನಡ ಅಂತ ಇದೆಯಾ ಅಂತ ಕೇಳ್ತಾರೆ ಸರ್. ಆ ನಿಟ್ಟಿನಲ್ಲಿ ಹಳೆಗನ್ನಡದ ಯಾವುದಾದ್ರೂ ಸಾಲು, ನಾಟಕದ್ದು ಏನಾದರೂ ಹೇಳ್ಬೋದಾ ಸರ್? BM ಶ್ರೀ ಅವರ ಅಶ್ವತ್ಥಾಮ ನಾಟಕದ ಒಂದು ಸಾಲು ನಾನು ಹೇಳೋಕೆ ಸರ್ ಇಷ್ಟಪಡ್ತೇನೆ. ಅದು ಅಶ್ವತ್ಥಾಮನ ಒಂದು ಮಾತು,
ಪೋದನ್ ಇನ್ನಿಲ್ಲವಾದನ್ ಅಶ್ವತ್ಥಾಮನ್ ಅಂತ ಒಂದು ಓಕೆ. ಭಾಳ ಹಳೆಗನ್ನಡ ಅರ್ಥ ಆಗೋದಿಲ್ಲ ಅಂತಲ್ಲ, ಆಡುವ ರೀತಿಯಲ್ಲಿ ಮಾತಾಡಿದ್ರೆ ಅದು ಅರ್ಥ ಮತ್ತು ಅನುಭವ ಎರಡು ಬೇರೆ ಬೇರೆ ಅನುಭವ ಆಗ್ತದೆ, ಅದರಿಂದ ಅರ್ಥ ಸ್ಫುರಿಸ್ತದೆ. ಹೌದು, ನಿಜ ಸರ್. ಚಿದಂಬರರಾವ್ ಜಂಬೆ ಅಂತ ಹೇಳಿದ್ರೆ ಒಂದು ಹೆಸರು ಕೇಳಕ್ಕೆ ತುಂಬಾ ಕುತೂಹಲ ಅನ್ಸುತ್ತೆ ಸರ್. ಜಂಬೆ ಅಂದಾಕ್ಷಣ ಸಾಮಾನ್ಯವಾಗಿ ತುಂಬಾ ಜನಕ್ಕೆ ಜಂಬೆ ಅಂದ್ರೆ ಒಂದು ಆಫ್ರಿಕನ್ ಇನ್ಸ್ಟ್ರೂಮೆಂಟ್ ಇದೆ ಅದಾ ಅಂತ ಅಂತಾರೆ. ಬಟ್ ಆದ್ರೆ ಎಕ್ಸಾಕ್ಟ್ಲಿ ಅದು ನಿಮ್ಮಿಂದನೇ ಕೇಳಿದ್ರೆ ಖುಷಿ ಸರ್. ಯಾಕಂದ್ರೆ ರಂಗಭೂಮಿಯಲ್ಲಿ ನಿಮ್ಮನ್ನೆಲ್ಲರೂ ಸರ್ವೇ ಸಾಮಾನ್ಯವಾಗಿ ಜಂಬೆ 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 ಅಂತಾನೆ ಕರೀತಾರೆ ಸರ್. ಜಂಬೆ ಅಂದ್ರೆ ಏನು ಸರ್? ನನಗೂ ಜಂಬೆ ಅಂದ್ರೆ ಏನು ನನಗೂ ಗೊತ್ತಿಲ್ಲ. ಅದೇ ನಮ್ದು ಮನೆತನ, ಜಂಬೆ ಮನೆತನ ಅಂತ ನಮ್ಮ ಕುಟುಂಬಕ್ಕೆ ಹೆಸರು. ಅದು ನಾನು ಹುಟ್ಟೋಕ್ಕಿಂತ ಮೊದಲೇ ಇದ್ದಿದ್ದಕ್ಕಾಗಿ ಅದು ನನಗೂ ಅರ್ಥವಾಗಿಲ್ಲ. ಜಂಬೆ ಅಂತ ಒಂದು ಮರ ಇದೆ ಮಲೆನಾಡಲ್ಲಿ, ಬಹಳ ಗಟ್ಟಿ ಮರ. ಅದು ಬಹುಶಃ ಆ ಗಟ್ಟಿತನಕ್ಕಾಗಿ ಆ ರೀತಿ ಇಟ್ಟರೆ ಗೊತ್ತಿಲ್ಲ. ಇನ್ನೊಂದು ಇನ್ಸ್ಟ್ರೂಮೆಂಟ್, ಆಫ್ರಿಕನ್ ಇನ್ಸ್ಟ್ರೂಮೆಂಟ್. ಹೌದು ಸರ್, ಈಗ ತಾವು ಹುಟ್ಟಿದಂಥ ಊರು ಸಾಗರದ ಹೆಗ್ಗೋಡು, ಸಾಂಸ್ಕೃತಿಕ ನಗರಿ ಮೈಸೂರಿನ ನಂತರ ಅತಿ ಹೆಚ್ಚು ಸಂಸ್ಕೃತಿಯನ್ನ ನಾವು ನೋಡಬಹುದು ಅಂದ್ರೆ ಸಾಗರಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಸೊ ಅಲ್ಲಿನ ಊರಿನ ಪರಿಸರ ನಿಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ? ಹೆಗ್ಗೋಡಿ ಬಂದಿದ್ದು ವಲಸೆ ಬಂದಿದ್ದು. ಊರು ಕೆಳದಿ ಹತ್ತಿರ ಅಡ್ಡೇರಿ ಅಂತ. ಅದು ಒಂದು ಸಣ್ಣ ಹಳ್ಳಿ ಅಡ್ಡೇರಿಯಲ್ಲಿ. ಬಹುಶಃ ನಾನು ಹುಟ್ಟಿದ್ದು ಅಂತ ನಾನು ಅಮ್ಮನಿಗೆ ನಾನು ಕೇಳಿಲ್ಲ ಅಮ್ಮಿರೋವರೆಗೂ. ನಾವು ಅಲ್ಲೇ ಇದ್ದಿದ್ದಕ್ಕಾಗಿ ಬಹುಶಃ ನಾನು ಅಲ್ಲೇ ಹುಟ್ಟಿದ್ದೇನೆ ಅಂತ ಭಾವಿಸ್ತೇನೆ. ಅಲ್ಲಿ ನಮ್ಮ ಊರು ರೈತಾಪಿ ಕುಟುಂಬ ಜಾಸ್ತಿ. ನಮ್ಮದು ಕುಟುಂಬ ರೈತಾಪಿ ಕುಟುಂಬನೇ ಆಗಿತ್ತು. ನಾವು ಸುಮಾರು 79ವರೆಗೂ ನಾನು ಇನ್ನೆಷ್ಟೇ ಹೋಗುವವರೆಗೂ ಕೂಡ ಗದ್ದೆ ಕೆಲಸ ಮತ್ತು ತೋಟದ ಕೆಲಸ ಇದೇ ನಮ್ಮ ಇದಾಗಿತ್ತು. ಒಂದು ಅವಿಭಕ್ತ ಕುಟುಂಬ. ಸುಮಾರು ಒಂದು 20 ಜನ ಇರ್ತಿದ್ವಿ ಮನೆಯಲ್ಲಿ. ನನಗದೇ ಆಶ್ಚರ್ಯ. ಇವತ್ತು 2 ಜನ 3 ಜನ ಇದ್ರೆ ನಮಗೆ ಇದಾಗಲ್ಲ. 20 ಜನ ನಮ್ಮ ತಂದೆ ಹೇಗೆ ಮ್ಯಾನೇಜ್ ಮಾಡಿದ್ರು ಅಂತ. ನಮ್ಮ ದೊಡ್ಡಪ್ಪನ ಮಕ್ಕಳು ಮತ್ತು ಅವ್ರ ಮಕ್ಕಳು ನಾವು ಎಲ್ಲ ಒಟ್ಟಿಗೆ ಇದ್ದಿದ್ವಿ. ಬಹಳ 2000 ಈಚೆಗೆ ನಾವು ಅದು ಡಿವೈಡ್ ಆಗಿದ್ದು. ಹಾಗಾಗಿ ನಮ್ಮ ಊರು ಒಂದು ರೀತಿಯಲ್ಲಿ ಸಣ್ಣಾಟ ಇತ್ತು ಅಡ್ಡೇರಿಯಲ್ಲಿ. ಮಲೆನಾಡ ಮಳೆಗಾಲದಲ್ಲಿ ಅವ್ರದ್ದು ತಾಲೀಮು ನಡೀತಾ ಇತ್ತು. ಅದು ನಮ್ಮ ಮನೆ ಮೇಲ್ಗಡೆ ಅವ್ರ ಮನೆಯಲ್ಲಿ ನಡೀತಾ ಇತ್ತು. ಸುಮಾರು ರಾತ್ರಿ 1 ಗಂಟೆವರೆಗೂ ನಡೀತಾ ಇತ್ತು. ಅದು ಹಾಡುಗಳನ್ನು ಕೇಳಿ 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 ನನಗೆ ಒಂದು ರೀತಿಯಲ್ಲಿ ಅದು ಆ ಗುಂಗು ಇನ್ನೂ ಇದೆ ನನಗೆ. ಆಮೇಲೆ ಕೋಲಾಟ ಆಡ್ತಿದ್ರು ನಮ್ಮ ಊರಿನಲ್ಲಿ ರೈತಾಪಿಗಳು. ಅವ್ರ ಜೊತೆಗೆ ನಾವು ಕೋಲಾಟ ಆಡ್ತಿದ್ವಿ. ಅವರನ್ನ ನಮ್ಗೆ ಕಲಿಸಿದ್ದು ಅಂತ. ಈಗ ನಮ್ಮ ಅಕ್ಕಪಕ್ಕದ ಊರಲ್ಲ ಸಣ್ಣಾಟ ಇತ್ತು. ಸಣ್ಣಾಟದ ಪ್ರಭಾವ ಜಾಸ್ತಿ ಇತ್ತು. ಅಲ್ಲಿ ತೆರವಿನಕೊಪ್ಪ ಅಂತ ಒಂದು ಊರಿದೆ, ಕೆಳದಿಪುರ, ದೀಟೆಕೊಪ್ಪ, ಮಾಸೂರು, ಆ ಥರದಲ್ಲಿ. ಅದು ಇಲ್ಲಿಗೂ ನನಗೆ ನನ್ನ ಸ್ಮೃತಿಯಲ್ಲಿದೆ. ಮತ್ತು ನಮ್ಮ ಊರಿನ ಪಕ್ಕದಲ್ಲಿ ದೊಡ್ಡಾಟ ಕೂಡ ಇತ್ತು. ನಾನು ಒಂದ್ಸರಿ ಮಾಗದ ಬತೆಯನ್ನು ನೋಡಿದ್ದೆ. ಒಟ್ಲು ಹಾಕಿ ಅದ್ರ ಮೇಲೆ ಇದು ಮಾಡ್ತಾ ಇದ್ದು. ಒಂದು ಹವ್ಯಾಸಿ ರಂಗತಂಡ, ಹವ್ಯಾಸಿಗಳು ನಾಟಕ ಮಾಡ್ತಾ ಇದ್ರು. ಮನೆಗಟ್ಟ ಅಂತ ಒಂದು ಊರು. ಅಲ್ಲಿ ಈ ಬಡತನದ ಭೂತ ಈ ಥರದ ನಾಟಕಗಳನ್ನ ಮಾಡ್ತಾ ಇದ್ರು. ಅದು ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ಅದು ಅವೆಲ್ಲ ಆಕರ್ಷಣೆ ನನಗೆ. ಹಾಗಾಗಿ ನಾನು ಇದ್ದಿದ್ದು ನನ್ನ ದೊಡ್ಡಮ್ಮನ ಮನೆಯಲ್ಲಿ, ಹರೆಗೊಪ್ಪ ಅಂತ. ಅಲ್ಲಿ ಹವ್ಯಾಸಿ ರಂಗ ಸ್ವಲ್ಪ ಕ್ರಿಯಾತ್ಮಕವಾಗಿತ್ತು. ಸಣ್ಣಕ್ಕಿದ್ದಾಗ ಏನೋ ನನಗೆ ನೆನಪು, ಹಿರಣ್ಯಕಶಿಪು ನಾಟಕ ಮಾಡಿದ್ದು. ಯಾರೋ ಒಬ್ಬರು ಪಾತ್ರಧಾರಿ ಮಾತನ್ನು ಮಾರ್ತು ಕರುಳು ಇಟ್ಕೋಬೇಕಾಯ್ತು, ಕರುಳು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಕೊನೆಗೆ ಕರುಳು ಕೊಡು ಅಂತ ಹೇಳ್ತಿದ್ರು. ಈ ರೀತಿಯಲ್ಲಿ ಇದು ಮಾಡಿದ್ದು ಅದೆಲ್ಲ ಇನ್ನೂ ಸ್ಮೃತಿಯಲ್ಲಿದೆ. ಹಾಗೆ ನಮ್ಮ ಸುತ್ತಮುತ್ತಲಿನ ಸಾಂಸ್ಕೃತಿಕ ವಾತಾವರಣ ಏನಿದೆ ಅದು ಢಾಳಾಗಿ ಇತ್ತು ಆವಾಗ, ಈಗಿಲ್ಲ. ಯಕ್ಷಗಾನ ಒಂದು ದಟ್ಟವಾಗಿ ಬೆಳೆಯೂರು ಅಂತ ಮೂರಿನಲ್ಲಿ ಪಕ್ಕದಲ್ಲಿ. ಆ ಬೆಳೆಯೂರಿನಲ್ಲಿ ಇವತ್ತಿಗೂ ಮೇಳ ಇದೆ, ಯಕ್ಷಗಾನದ ಮೇಳ. ಹಾಗೆ ಅವೆಲ್ಲ ನನಗೆ ಇನ್ನು ನನ್ನ ಬೆಳವಣಿಗೆಯಲ್ಲಿ ಕೆಲಸ ಮಾಡಿದೆ, ಪ್ರಭಾವ ಬೀರಿದೆ ಅಂತ ಖಂಡಿತವಾಗಿ ಸರ್. ಹೌದು, ಈಗ ಚಿದಂಬರರಾವ್ ಜಂಬೆಯವರು ಅಂತ ಹೇಳಿದ್ರೆ ಒಂದು ಅಂದ್ರೆ ಸಾಂಸ್ಕೃತಿಕವಾಗಿ ಜೊತೆಗೆ ಸಂಸ್ಕಾರಯುತವಾದಂಥ ಒಂದು ಸಂಪ್ರದಾಯ ಕುಟುಂಬದ ಜಮೀನ್ದಾರಿಕೆಯ ಒಂದು ಕುಟುಂಬದಲ್ಲಿ ಇದ್ದವರು ನೀವು. ಅಂದರೆ ನಿಮ್ಮನ್ನು ನೋಡಿದರೆ ಸರ್, ನಿಮ್ಮ ಸೌಮ್ಯವಾದಂಥ ಸ್ವಭಾವ, ಅಂದರೆ ಜಮೀನ್ದಾರು ಅಂತ ಹೇಳಿದ್ರೆ ಅಗತ್ಯ ಬೇರೆ ಅಲ್ಲ ಸರ್. ಆದರೆ ನಿಮ್ಮ ಸೌಮ್ಯ ಸ್ವಭಾವವನ್ನು ನೋಡಿದಾಗ ನಮಗೆ ಒಂಥರ ಖುಷಿಯೂ ಕೂಡ ಆಗುತ್ತೆ. ಜೊತೆಗೆ ಸಾಂಸ್ಕೃತಿಕವಾಗಿ ಅಥವಾ ನಾವು ಬೇರೆ ರೀತಿಯಾಗಿ ತೊಡಗಿಸ್ಕೊಂಡಾಗ ನಮ್ಮಲ್ಲಿ ಬದಲಾವಣೆ ಏನು ಕಾಣುತ್ತಲ್ಲ ಅದನ್ನು ನಿಮ್ಮಲ್ಲಿ ಕಾಣೋದಕ್ಕೆ ಸಾಧ್ಯವಾಗ್ತಾ ಇದೆ ಸರ್.
ನನಗೆ ರಂಗಭೂಮಿ ಬಹುಶಃ ಇದನ್ನ ಕಳೆದಿರ್ಬೋದು ಅಂತ. Okay. ರಂಗಭೂಮಿ ಈ ಜಮೀನ್ದಾರಿಕೆಯ ಗತ್ತೇನಿದೆ ಗತ್ತನ್ನ ಬಹುಶಃ ಎಲ್ಲೋ ಕಳೆದಿದೆ ಅಂತ ಅನಿಸ್ತದೆ. ಇದು ಸಮಾನತೆಯನ್ನು ಕಲಿಸ್ತದೆ ರಂಗಭೂಮಿ. ಹೌದು ನಾವು ನೀವು ಒಂದು ಅನ್ನೋದನ್ನ ಹೇಳ್ತದೆ. ಹೌದು ಹೌದು. ಅದು ಜಮೀನ್ದಾರಿಕೆ ನಾವು ಬೇರೆ ನೀವು ಬೇರೆ ಅಂತ ಹೇಳ್ತದೆ. ನಾವು ಆಳೋದಕ್ಕಾಗಿ ಇರ್ತವೆ, ನೀವು ಆಳಿಸ್ಕೊಳ್ಬೇಕು ಅಂತ ಹೇಳ್ತದೆ. ಎಷ್ಟು ಅದು ಒಳ್ಳೆ ಬಹಳ ಕ್ರೂರವಾದದ್ದು. ಎಷ್ಟು ಒಳ್ಳೆ ಮಾತು ಹೇಳಿದ್ರು ಸರ್. ಹಾಗಾಗಿ ನಿಜವಾಗಿ ಜಮೀನ್ದಾರಿಕೆಯ ಒಂದು ಕ್ರೌರ್ಯ ಇದೆಯಲ್ಲ, ಕಷ್ಟ ಮತ್ತು ಅದರ ಔದಾರ್ಯ ಮತ್ತು ಅದು ಕ್ರೌರ್ಯ ಎರಡೂ ಬಹಳ ಕ್ರೂರವಾದ್ದೆ. ಓಕೆ ಸರ್, ನೀವು ಅತಿ ಸುಂದರವಾಗಿದ್ದ ಕಾರಣನ ಸರ್ ಯಾವಾಗಲೂ ನಿಮಗೆ ಹೆಣ್ಣು ಪಾತ್ರಗಳನ್ನು ಕೊಡ್ತಾ ಇದ್ದಿದ್ದು? ಇಲ್ಲ, ನಮ್ಮ ಊರಿನಲ್ಲಿ ಏನು ಅಂತ ನಾಟಕ ಮಾಡಬೇಕು ಅಂತ ಆದಾಗ ಆಗ ಹೆಣ್ಮಕ್ಳು ಯಾರೂ ಬರ್ತಿರ್ಲಿಲ್ಲ. ಗಂಡು ಮಕ್ಕಳೇ ಸ್ತ್ರೀ ಪಾತ್ರ ಮಾಡಬೇಕಾಗಿತ್ತು. ಆಗ ನನಗೆ ನಾಟಕ ಮಾಡಲೇಬೇಕಾಗಿತ್ತು. ನನಗೆ ಅಷ್ಟು ತೀವ್ರತೆ ಇತ್ತು ನಾಟಕ ಮಾಡಬೇಕು ಅನ್ನೋದು. ಹೆಣ್ಣಾದ್ರೇನು ಗಂಡಾದ್ರೇನು ಪಾತ್ರ ಮಾಡೋ ಸರಿಯಲ್ಲ ಅಂತ ಒಪ್ಕೊಂಡೆ. ನಾನು ಸಂಖ್ಯಾ ಬಾಳ್ಯದಲ್ಲಿ ಗಂಗೆ ಮಾಡ್ತಿದ್ದೆ, ಭಾಳ ವರ್ಷ ಮಾಡಿದೆ. ಆಮೇಲೆ ಬಾಳ್ಯಾಗೆ ಪ್ರಮೋಷನ್ ಸಿಕ್ತು. ಅದು ಹೆಚ್ಚಿ ಸೀತಾರಾಮ್ ಅಂತ ನಮ್ಮ ಈಗಲೂ ಇದ್ದಾರೆ, ಅವರು ಹಿರಿಯ ಕಲಾವಿದರು. ಅವರೇ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಎಡಿಟ್ ಮಾಡಿ ಆ ಕಾಲದಲ್ಲಿ ಸುಮಾರು 75ರಲ್ಲಿ ಸಂಖ್ಯಾಬಾಳ್ಯ ಮಾಡೋದು ಅಂತಂದರೆ ಅದು ಅಸ್ಪೃಶ್ಯ ಅಂತ ಅನ್ನೋ ಒಂದು ಮನಸ್ಸಿದ್ದ ಕಾಲದಲ್ಲಿ. ಯಾಕೆಂತಂದ್ರೆ ಅದನ್ನ ನೋಡಬಾರ್ದು ಅಂತ, ನೋಡಕ್ಕೆ ಯಾರು ಹೋಗ್ತಿರ್ಲಿಲ್ಲ. ಸಂಖ್ಯಾಬಾಳ್ಯ ನೋಡಬಾರ್ದು, ಮಾಡೋದಂತೂ ತೀರಾ ಅಪರಾಧ, ಪಾಪ ಅದು ಅಂತ. ಅದು ಪ್ರೀತಿ ಪ್ರೇಮ ಮತ್ತು ಇದರದ ಕತೆ, ಆದರದ ಕತೆ ಅಂತ ಒಂದು ಬ್ರ್ಯಾಂಡ್ ಮಾಡಿಬಿಟ್ಟಿದ್ರು. ಕಂಬಾರು ಚೆನ್ನಾಗಿ ಹೇಳ್ತಾರಂತೆ. ಕಂಬಾರು ಹೇಳೋದೇನು ಅಂತಂದ್ರೆ, ನನ್ನ ಮಗ ಸಂಖ್ಯಾಬಾಳ್ಯ ನೋಡಕ್ಕೆ ಹೋಗ್ತಾನೆ ಅಂತಂದ್ರೆ ಅವನು ಮದುವೆ ಮಾಡ್ಬೇಕು ಮೊದಲು ಅಂತ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಹಾಗೆ ಅದರಲ್ಲಿ ನಾನು ಮೊದಲನೇ ಸರಿ ಗಂಗೆ ಮಾಡಿದ್ದೆ. ಸೀತಾರಾಮ್ ಅವರೇ ಭಾಳ ಇದು ಸಂಜ್ಞಾನ ಮಾಡಿದ್ರು. ಈಗ ಮಾಡಿದ್ದು ಆಮೇಲೆ ನನಗೆ ಭಾಳ ಬೇರೆ ಬೇರೆ ನಾಟಕದಲ್ಲೂ ಸ್ತ್ರೀ ಪಾತ್ರನೇ ಗಟ್ಟಿ ಆಯಿತು. ಯಾವ್ದಾದ್ರೇನು ಮಾಡೋದು ನಿಷ್ಠೆಯಿಂದ ಮಾಡಬೇಕು ಅನ್ನೋದು ಮತ್ತು ಚೆನ್ನಾಗಿ ಮಾಡಬೇಕು ಅಂತ ಮಾಡ್ತಿದ್ದೆ. ಆಮೇಲೆ ಸ್ವಲ್ಪ ದೊಡ್ಡಾದ್ಮೇಲೆ ಸ್ವಲ್ಪ ಇವರು ಸ್ತ್ರೀ ಪಾತ್ರಕ್ಕೆ ಒಗ್ಗೋದಿಲ್ಲ ಅಂತ ಅವ್ರಿಗೆ ಅನ್ನಿಸ್ತು. ಹಾಗಾಗಿ ಬಾಳೆನ ಪಾತ್ರ ಮಾಡ್ತಿದ್ದೆ. ಸಾಮಾನ್ಯವಾಗಿ ಒಂದು ಸಾಧನೆ ಮಾಡಬೇಕು ಅಥವಾ ದೊಡ್ಡ ನಗರಗಳಿಗೆ ಬರಬೇಕು ಅಂದಾಗ ಎಲ್ಲರೂ ಹೇಳುವಂಥದ್ದಂದ್ರೆ ಬಡತನ ಆಗಿರಬಹುದು, ಹಸಿವು, ಅನಿವಾರ್ಯತೆಯಿಂದ ಬರ್ತಿದ್ವಿ ಅಂತ ಹೇಳ್ತಿದ್ರು. ಆದರೆ ತಮ್ಮದು ಹಾಗಲ್ಲ. ಅಂದರೆ ಆರ್ಥಿಕವಾಗಿ ಸ್ವತಂತ್ರವಾಗಿರುವಂಥ ಒಂದು ಕುಟುಂಬ ಆದರೂ ಕೂಡ ತಾವು ಬೆಂಗಳೂರು, ಮೈಸೂರು, ಊಟಿಗೆಲ್ಲ ಬಂದಿದ್ರಿ. ಅಂದರೆ ರಂಗಭೂಮಿಯ ಆಸಕ್ತಿ ನಿಮ್ಮನ್ನು ಕರೆದುಕೊಂಡು ಬಂದಿತ್ತ? ನಾನೆಲ್ಲೋ ಓದಿದ ನೆನಪು, ಹೋಟ್ಲಲ್ಲಿ ತಾವು ಸಪ್ಲೈಯರ್ ಆಗಿ ಕೂಡ ಕೆಲಸ ಮಾಡಿದ್ದೀರಿ ಅನ್ನುವಂಥದ್ದು. ಯಾವಾಗ ಸರ್ ಇದೆಲ್ಲ? ಇದು ಆಗಬೇಕು. ಇವೆಲ್ಲ ಅನುಭವ ಇದ್ದರೆ ಮನುಷ್ಯ ಗಟ್ಟಿ ಆಗೋದು. ಜೀವನದಲ್ಲಿ ಬೆಳ್ಳಿ ಚಮಚ ಇಟ್ಕೊಂಡು ನಾವು ಹುಟ್ಟಿಬಿಟ್ರೆ ಭಾಳ ಕಷ್ಟ. ಬದುಕಿನಲ್ಲಿ ಕಷ್ಟವನ್ನು ಎಷ್ಟು ಅನುಭವಿಸ್ತೇವೋ ಅಷ್ಟು ನಮ್ಮ ಸಂವೇದನೆ ಗಟ್ಟಿ ಆಗ್ತಾ ಹೋಗ್ತದೆ. ಸಂವೇದನೆಗೆ ಒಂದು ಧ್ವನಿ ಇರ್ತದೆ. ಇಲ್ಲ ಹೋದರೆ ಸಪ್ಪೆ ಧ್ವನಿಯಲ್ಲಿ ನಾವು ರಂಗಭೂಮಿ ಮಾಡಬೇಕಾಗ್ತದೆ. ನನಗೆ ಆ ದೃಷ್ಟಿಯಿಂದ ಸುಮಾರು 77 ದಶಕ ನಾನು ಮನೆ ಬಿಟ್ಟ ಮೇಲೆ ಒಂದು ರಾತ್ರಿ ಸುಮ್ಗೆ ಹೊರಟು ಬಂದೆ. ಈಗ ಅಲ್ಲಿವರೆಗೆ ಬೇಸಾಯ ಇತ್ತು, ಮನೆಯಲ್ಲಿ ಅಡಿಕೆ ತೋಟ ಇತ್ತು, ಕೂಡು ಕುಟುಂಬ ಇದ್ವಿ. ಒಂದು ದಿವಸ ಅದು ಏನೋ ನನಗೆ ಬುದ್ಧನಿಗೆ ಆದ ಜ್ಞಾನೋದಯ ಆಯ್ತು, ಏನೋ ಗೊತ್ತಿಲ್ಲ. ಆ ಥರದ ಜ್ಞಾನೋದಯ ನನಗೆ ಆಗಿಲ್ಲ. ಮನೆ ಬಿಟ್ಟು ಬಂದೆ. ಆ ಸಂದರ್ಭದಲ್ಲಿ ಹೀಗೆ ಶಿವಮೊಗ್ಗಕ್ಕೆ ಬಂದೆ. ಆಗ ಹಳೇ ಬಸ್ ಸ್ಟ್ಯಾಂಡು, ಹಳೆ ಬಸ್ ಸ್ಟ್ಯಾಂಡಲ್ಲಿ ಕಲ್ಲು ಬೆಂಚು, ಮರಗಳು ಎಲ್ಲ ಇತ್ತು. ಅಲ್ಲಿ ಬಂದು ಮಲಗಿದೆ. ಎಲ್ಲಿ ಹೋಗಬೇಕಂತ ಗೊತ್ತಾಗಲಿಲ್ಲ. ಅದು ನನಗೆ ಜಾಸ್ತಿ ಹಣನೂ ಇರಲಿಲ್ಲ, 24 ರೂಪಾಯಿ ಇತ್ತು. ಏನು ಅಂತಂದರೆ, ನಾವು ಹಳೆ ವಿದ್ಯಾರ್ಥಿಗಳ ಸಂಘ ಅಂತ ನಮ್ಮ ಸ್ಕೂಲ್ನಲ್ಲಿ ಇತ್ತು, ಭಾರತೀಯ ಪ್ರೌಢಶಾಲೆಯಲ್ಲಿ. ಅದು ಒಂದು ಟೈಲರಿಂಗ್ ಟೈಪ್ ರೈಟಿಂಗ್ ಇದನ್ನು ನಡೆಸ್ತಾ ಇದ್ವಿ, ಇನ್ಸ್ಟಿಟ್ಯೂಷನ್. ಯಾರೋ 4 ಜನ ಹುಡುಗರು ಇನ್ನು ಕೊಟ್ಟಿದ್ರು, ಫೀಸ್ ಕೊಟ್ಟಿದ್ರು. ಅದು ಜೇಬಲ್ಲಿತ್ತು, ಅಷ್ಟೇ ಇದ್ದಿದ್ದು. ಎಲ್ಲಿ ಹೋಗ್ಬೋದು, ಇಷ್ಟರಲ್ಲಿ ಎಲ್ಲಿ ಹೋಗಕ್ಕೆ ಸಾಧ್ಯ? ಅವತ್ತು ಹೋಗಕ್ಕೆ ಸಾಧ್ಯ ಇತ್ತು, ಇವತ್ತಾಗದಲ್ಲೇ ಬಿಡಿ. ಆಗ ಮಂಗಳೂರಿಗೆ ಹೋದೆ. ಬೆಳಗ್ಗೆ ಫಸ್ಟ್ ಬಸ್ ಮಂಗಳೂರು ಉಡುಪಿ ಅಂತ ಹೋಗ್ತಾ ಇದ್ರು. ನಮ್ಮ ಸ್ನೇಹಿತರು ಯಾರೋ ಒಬ್ರು ಇದ್ರಲ್ಲಿ. ಹಾಗಾಗಿ ಮಂಗಳೂರಿಗೆ ಹೋದೆ. ಮಂಗಳೂರಿಂದ ಮೈಸೂರಿಗೆ ಬಂದೆ. ಮೈಸೂರಿಂದ ಊಟಿಗೆ ಹೋದೆ. ಊಟಿಯಿಂದ ನೇರವಾಗಿ ಉಡುಪಿ ಯಕ್ಷಗಾನ ಕೇಂದ್ರಕ್ಕೆ ಬಂದೆ. ಅಲ್ಲಿ ನಾನು ಪುನಃ ಮತ್ತು ವಾಪಸ್ ನನ್ನ ದಾರಿಗೆ ನಾನು ಬಂದೆ ಅಂತ ಅನ್ನಿಸ್ತು ನನಗೆ. ಆದರೆ ಸರ್, ಕುತೂಹಲ ಏನನ್ಸುತ್ತೆ ಅಂದರೆ, ಈಗ ಒಂದು ಸಂಪ್ರದಾಯಬದ್ಧವಾದಂಥ ಕುಟುಂಬ ಮತ್ತು ಎಲ್ಲವೂ ಇತ್ತು ಮನೇಲಿ.
ಇಷ್ಟಾದ್ರೂ ನಿಮ್ಮ ಹಸಿವು ಬೇರೆ ಇತ್ತು, ಆದ್ರೆ ಮನೆಯಲ್ಲಿ ಅಪ್ಪ ಅಮ್ಮ ಯಾರು ನಿಮ್ಗೇನು ಹೇಳಿಲ್ವಾ ಸರ್? ಇಲ್ಲ, ಹೇಳಿ ಬಂದ್ರೆ ಹೇಳ್ತಿದ್ರೆ ಹೌದಾ? ಓಡಿ ಬಂದ್ರಿ ಸರ್? ಹೌದು, ಓಡಿ ಬಂದಿದ್ದೆ, ರಾತ್ರಿ ಓಡಿ ಬಂದಿದ್ದೆ. ಹುಡುಕ್ಸ್ಲಿಲ್ವಾ ಅದೆಲ್ಲ? ಹುಡುಕಿದ್ರು. ಆಮೇಲೆ ಬಹುಶಃ ಹುಡುಕ್ರೆ ಬಿಡೋದಿಲ್ಲ, ಹುಡುಕ್ತಾರೆ. ಸಿಕ್ಕಿರ್ಲಿಲ್ಲ ನಾನು ಆ ಸಂದರ್ಭಕ್ಕೆ. ಆಮೇಲೆ ಗೊತ್ತಾಯ್ತು, ಮತ್ತೆ ಮನೆಗೆ ಹೋಗಿದ್ದೆ ಅಷ್ಟೇ. ಹೊರಗೆ ಬಂದ ಮೇಲೆ ಮತ್ತೆ ನಾನು ಮನೆಗೆ ಇರ್ಲಿಕ್ಕೆ ಹೋಗಲಿಲ್ಲ. ಈಗಲೂ ಹೋಗಿ ಬಂದು ಮಾಡ್ತೇನೆ. ರಂಗಭೂಮಿಗೆ ಇವೆಲ್ಲ ಅನುಭವ ಇದೆಯಲ್ಲ, ಇದು ಬಹಳ ಮುಖ್ಯವಾದ್ದು. ಯಾಕೆ ಅಂತಂದರೆ, ನಾನು ಕೇಟ್ರಿಂಗ್ ಕೋರ್ಸ್ ಮಾಡ್ತಾ ಇದ್ದೆ ಪಾಲಿಟೆಕ್ನಿಕ್ ಕಾಲೇಜಲ್ಲಿ, ಜೆ ಚಾಮರಾಜೇಂದ್ರ. ಅಲ್ಲಿ ಕೇಟ್ರಿಂಗ್ ಕೋರ್ಸಲ್ಲಿ ನಂದು ರೆಸ್ಟೋರೆಂಟ್ ಆ್ಯಂಡ್ ಕೌಂಟರ್ ಸರ್ವಿಸ್ ಸಬ್ಜೆಕ್ಟು. ಆಗ ಅದು ಕೋರ್ಸ್ ಭಾಗವಾಗಿ ಬೇರೆ ಬೇರೆ ಇದ್ರ ಹೋಟ್ಲಿಗೆ ನಾವು ಸರ್ವಿಸಿಗೆ ಹೋಗಬೇಕಾಗ್ತಿತ್ತು. ಅಶೋಕ ಹೋಟೆಲು, ವೆಸ್ಟ್ ಎಂಡು, ಇದಕ್ಕೆಲ್ಲ ಸರ್ವಿಸಿಗೆ ಹೋಗಲೇಬೇಕಾಗಿತ್ತು. ಹೋಗ್ತಿದ್ದೆ. ಏನೋ ಒಂದು ಕೊಟ್ಟು ಇನ್ನು ಸರ್ವ್ ಮಾಡಿ ಕಳಿಸಿದರು. ತಗೊಂಡೋಗಿ ನಾನು ಅವ್ರಿಗೆ ಹಾಕ್ಲಿಕ್ಕೆ ಹೋದೆ. ಅವ್ರಿಗೆ ಕೇಳಿದ್ರು, ಅವರು ಲೆಗ್ ಪೀಸ್ ಅಂತ ಹೇಳಿದರು. ನನಗೆ ಲೆಗ್ ಪೀಸ್ ಅಂದ್ರೆ ಏನು ಗೊತ್ತಾಗ್ಬೇಕು. ನಾನು ಜೀವಮಾನದಲ್ಲಿ ಅದನ್ನ ಕೇಳ್ದವನೇ ಅಲ್ಲ. ಆಮೇಲೆ ಅವರು ಚಮಚ ಮತ್ತು ಫೋರ್ಕ್ ತಗೊಂಡು ಅದನ್ನ ಲೆಗ್ ಪೀಸ್ ಎತ್ತಿ ತೋರಿಸಿದ್ರು, ಇದು ಲೆಗ್ ಪೀಸ್ ಅಂತ ಹಾಕೊಂಡ್ರು ಅವರು. ಆಗ ನನ್ನ ಅನುಭವ ಬಂತು, ಇದು ಹೀಗಿರ್ತದೆ ಅಂತ. ನನಗೆ ನಾನ್ ವೆಜ್ ಬಗ್ಗೆ ಒಂದು ಪರಿಚಯ ಇರಲಿಲ್ಲ. ನಾನ್ ವೆಜ್ ಅಂದ್ರೆ ಏನು ಅಂತಲೂ ಗೊತ್ತಿರಲಿಲ್ಲ. ಅಲ್ಲಿಂದ ಬದುಕಿನ ಅನುಭವಗಳೆಲ್ಲ ಬೇರೆ ಬೇರೆ ಥರದಲ್ಲಿ ಆಗ್ತಾ ಹೋಯ್ತು. ಅದು ಒಳ್ಳೇದು ಅನುಭವ ನಿಜವಾಗಿಯೂ. ನನಗೆ ಯಾವತ್ತೂ ಕೂಡ ನಾನ್ ವೆಜ್, ಈಗಲೂ ಕೂಡ ನನಗೆ ನಾನ್ ವೆಜ್ ಸೇವಿಸ್ಬೇಕು ಅಂತ ಅನಿಸ್ಲಿಲ್ಲ. ಅದ್ರ ಬಗ್ಗೆ ಗೌರವ ಇದೆ ನನಗೆ, ಅದ್ರ ಬಗ್ಗೆ ಏನು ಇದಿಲ್ಲ. ತಿನ್ಬೇಕು ಅಂತ ಅನಿಸ್ಲಿಲ್ಲ ಯಾವತ್ತು. ತಿನ್ನೋದು ಬೇಕಾದಷ್ಟು ಅವಕಾಶ ಇತ್ತು. ನನ್ನ ರಕ್ತಕ್ಕೆ ಅದು ಹೋಗ್ಲಿಲ್ವೇನೋ. ಸರ್, ಈಗ ಮತ್ತೊಂದು ಅಂದರೆ ಆಗಲೇ ಜಮೀನ್ದಾರಿಕೆ ಮತ್ತು ರಂಗಭೂಮಿಯ ಒಂದು ಕಂಪ್ಯಾರಿಸನ್ ಮಾತಾಡಿದಾಗ, ರಂಗಭೂಮಿಯಲ್ಲಿ ಮತ್ತೊಮ್ಮೆ ಹೇಳಬೇಕು ಅಂದರೆ ಸರ್, ಈಗ ನಿರ್ದೇಶಕರು ಅಂದರೆ ಒಂದು ಸಿನಿಮಾ ಆಗಲಿ ಸೀರಿಯಲ್ ಆಗಲಿ, ರಂಗಭೂಮಿ ನಿರ್ದೇಶಕರು ಅಂದಾಗ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ. ಕಲಾವಿದರಿಂದ ಒಂದು ಇಂಥ ಅಭಿನಯ ಹೊರಬರಬೇಕು ಅಂದರೆ ಅಷ್ಟು ಸ್ಟ್ರಿಕ್ಟ್ ಆಗಿರಬೇಕು ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಸೌಮ್ಯ ಸ್ವಭಾವದ ನಿರ್ದೇಶನದಲ್ಲಿ ಅಂದರೆ ಮುಂದುವರಿಬೇಕು ಅಂತ ಅನಿಸಿದ್ದು ಹೇಗೆ ಸರ್ ತಮ್ಮ? ನನ್ನ ಹುಡುಗರು ನನ್ನನ್ನು ಈಗಲೂ ಕೂಡ ಟೈಗರ್ ಅಂತಲೇ ಹೇಳ್ತಾರೆ. ಹೌದು ಸರ್, ಹೌದು. ಹಾಗಾಗಿ ಸ್ಟ್ರಿಕ್ಟ್ ಇರಲಿಲ್ಲ ಅಂತಲ್ಲ, ಅದು ಕೆಸ ಸ್ಟ್ರಿಕ್ಟ್ ಅನ್ನೋದು ಒಳ್ಳೆ ಪದ ಅಲ್ಲ, ನಿಯತ್ತು ಅನ್ನೋದು ಒಳ್ಳೆ ಪದ. ಆ ನಿಯತ್ತು ಇದ್ದಿದ್ದಕ್ಕಾಗಿ ಹಾಗಿರಬೇಕಾಗ್ತದೆ. ನಾನು ನಿರ್ದೇಶಕನ ಕೆಲಸ ಅನ್ನೋದು ನಾನು ರಂಗಭೂಮಿನ ಒಂದು ಭಾಷೆಯಾಗಿ ತಗೊಂಡಿದ್ದಕ್ಕಾಗಿ. ರಂಗಭೂಮಿ ಅನ್ನೋದು ಹೇಗೆ ಅಂತಂದರೆ, ಅದೊಂದು ಸಂಕೀರ್ಣವಾದ ಭಾಷೆ ಅಂತ. ಅದರಲ್ಲಿ ಚಿತ್ರಕಲೆ ಇದೆ, ಸಂಗೀತ ಇದೆ, ನೃತ್ಯ ಇದೆ, ಅಭಿನಯ ಇದೆ, ಬೆಳಕು ಇದೆ, ರಂಗಸಜ್ಜಿಕೆ ಇದೆ, ಎಷ್ಟೆಲ್ಲ ವಿಷಯಗಳಿಲ್ಲ. ಅವೆಲ್ಲ ಇಂಡಿವಿಜುವಲ್ ಲ್ಯಾಂಗ್ವೇಜ್, ಅವೆಲ್ಲ ವೈಯಕ್ತಿಕವಾದ ಒಂದು ಭಾಷೆ. ಆ ಎಲ್ಲಾ ಭಾಷೆಗಳನ್ನು ಒಳಗೊಂಡ ಮಹಾಭಾಷೆ ಅಂತ ಏನಾದ್ರು ಇದ್ರೆ ಅದು ರಂಗಭೂಮಿ. ಬಹಳ ದೊಡ್ಡ ಭಾಷೆ ಇದು. ಹಾಗಾಗಿ ನಿರ್ದೇಶಕನ ಜವಾಬ್ದಾರಿ ಏನು ಅಂತಂದ್ರೆ, ಅದೆಲ್ಲವನ್ನೂ ಅವ್ನು ಕಲ್ತಿರ್ಬೇಕು ಅಂತಿಲ್ಲ, ಆದ್ರೆ ಅವನಿಗೆ ಅದರ ಅಪ್ರಿಸಿಯೇಷನ್ ಇರಬೇಕು. ಹೌದು, ಗೊತ್ತಿರ್ಬೇಕು ಅವನಿಗೆ, ಒಂದು ಜ್ಞಾನ ಇರಬೇಕಲ್ಲ. ಹೌದು, ನಾನು ಸಂಗೀತ ಹಾಡಕ್ ಆಗೋದಿಲ್ಲ, ಆದ್ರೆ ನನಗೆ ಈ ನಾಟಕಕ್ಕೆ ಈ ರೀತಿಯ ಸಂಗೀತಗಳು ಬೇಕು ಅನ್ನೋದು ಒಂದು ಅಪ್ರಿಸಿಯೇಷನ್ ಇಲ್ಲ ಹೋದ್ರೆ, ಅವ್ನ ಸಂವೇದನೆ ಇಲ್ಲದೆ ಹೋದ್ರೆ ನಾಟಕ ಮಾಡಿಸೋ ಕಷ್ಟ. ಆ ಥರದಲ್ಲಿ ಒಬ್ಬ ನಿರ್ದೇಶಕನಿಗೆ ಈ ಥರದ ಎಲ್ಲಾ ಗುಣಗಳು ಇರಬೇಕು, ಮೆಚ್ಚುವಂತಹ ಗುಣಗಳು ಇರಬೇಕು, ಅವಾಗ ಅದು ಒಳ್ಳೇದಾಗ್ತದೆ. ಸತ್ಯ ಸರ್. ಆ ಭಾಷೆಗಳನ್ನಾಗಿ ನಾವು ಬಳಸೋ ಹೊತ್ತಲ್ಲಿ ಆ ಜವಾಬ್ದಾರಿ ಒಂದು ಇರ್ತದೆ. ಸುಮ್ಮನೆ ನಾಟಕ ಮಾಡಿಸೋದಿಲ್ಲ. ನಾಟಕದ ಯಾತಕ್ಕೆ ಮಾಡಿಸೋದು ಅಂತಂದ್ರೆ, ಈ ನಾಟಕದ ಮೂಲಕ ನಾನು ಜನರ ಜೊತೆಗೆ ಏನನ್ನ ಹಂಚಿಕೊಳ್ತೇನೆ, ಯಾವ ವಿಷಯದ ಬಗ್ಗೆ ಮಾತಾಡ್ತೇನೆ ಅನ್ನೋದು ಬಹಳ ಮುಖ್ಯ ಆಗಬೇಕು. ಆಗ ಅದಕ್ಕೆ ಒತ್ತನ್ನು ಕೊಟ್ಟು ನಾವು ನಾಟಕವನ್ನು ಮಾಡಿಸ್ತಾ ಇರ್ತೇವೆ. ಮಾಡಿಸುವ ಸಂದರ್ಭದಲ್ಲಿ ರಿಹರ್ಸಲ್ ನಡೀತಾ ಇರ್ತದೆ. ಆಗ ಅವೆಲ್ಲ ಪಾರ್ಟ್ ಆಫ್ ಎ ಗೇಮ್. ಈಗ ಒಂದು ಕ್ಯಾಚ್ ಬಿಟ್ರೆ ಯಾರಿಗೂ ಇದು ಮಾಡೋದಿಲ್ಲ, ಸಿಟ್ಟು ಬರೋದಿಲ್ಲ ಅಷ್ಟೇ. ಅದು ಆ ಕ್ಷಣಕ್ಕಷ್ಟೇ, ಅದು ಆ ತಪ್ಪಿಗೆ ಸಿಟ್ಟೆ ವಿನ ಯಾವ ವ್ಯಕ್ತಿ ಮೇಲಲ್ಲ, ಯಾವ ಪಾತ್ರದ ಮೇಲೂ ಅಲ್ಲ. ನಿಜ ಸರ್. ಇಡೀ ಭಾರತದಲ್ಲಿ ಒಂದಷ್ಟು ನಾವೇನಾದರೂ ಕಲಿಬೇಕು ರಂಗಭೂಮಿ ಬಗ್ಗೆ ಅಂತ ಹೇಳಿದ್ರೆ, ಎಲ್ಲರದು ಒಂದು ಕನಸು ಅಂದರೆ NSDಗೆ ಹೋಗಬೇಕು, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂತ ಹೇಳಿ. ಸೊ ಆ ನಿಟ್ಟಿನಲ್ಲಿ ಅಂದರೆ ನಿಮಗೆ ಇಲ್ಲಿ ಹೋಗಬೇಕು ಅಂತ ಹೇಳಿದವರು ಅಥವಾ ನಿಮಗೆ ತಿಳಿದಿದ್ದು ಯಾವಾಗ ಸರ್? ಅದು ಅದೇ, ನಾನು ಮನೆ ಬಿಟ್ಟು ಹೊರಗಡೆ ಬಂದ ಮೇಲೆ ಯಕ್ಷಗಾನ ಕೇಂದ್ರದಲ್ಲಿದ್ದೆ. ಆಗ ನನಗೆ ಮಾಯಾರಾವ್ ಇದ್ರು ಅವಾಗ ಡೆಲ್ಲಿಯಲ್ಲಿ. ಮಾಯಾರಾವ್ ಅಂದ್ರೆ ಡಾನ್ಸರ್, ಹಿರಿಯ ಗುರುಗಳು ಅವರು ಈಗಿದ್ದಾರೆ. ಅವರ ಇನ್ಸ್ಟಿಟ್ಯೂಟ್ ಇತ್ತು, ನಟರಾಜ್ ಅವರು ಇದ್ರು ಅವಾಗ.
ಅವ್ರ ಇನ್ಸ್ಟಿಟ್ಯೂಟಲ್ಲಿ ನನಗೆ ಕೊರಿಯೋಗ್ರಫಿ ಮಾಡೋಣ ಅಂತ ಆಸೆ ಇತ್ತು. ಹಾಂ ಹಾಂ ಆದರೆ ನನಗೆ ಹೋಗೋಕ್ಕಾಗಲಿಲ್ಲ, ಡೆಲ್ಲಿ ತನಕ ಹೋಗಿ. ಅದೇ ಹೊತ್ತಿಗೆ ನನಗೆ NSTಗೆ ಒಂದು ಇಂಟರ್ವ್ಯೂ ಬಂತು. ಓಕೆ ಆ ಇಂಟರ್ವ್ಯೂ ಹೋದೆ, ಅದು ಆಯ್ಕೆ ಆಗಲಿಲ್ಲ. ಆ ಆಯ್ಕೆ ಆಗದೆ ಇದ್ದಾಗ ಒಂದು ವರ್ಷ ಏನು ಮಾಡಬೇಕು ಮತ್ತು ಮನೆಗೆ ಹೋಗೋದು ಹೇಗೆ ಅಂತ ಅನಿಸಿದಾಗ ನಾನು ಕೇಟ್ರಿಂಗ್ ಕೋರ್ಸ್ ಮಾಡಿದೆ. ಓ ಕೇಟ್ರಿಂಗ್ ಕೋರ್ಸ್ ಮುಗಿಯೋ ಹೊತ್ತಿನಲ್ಲಿ ನಾನು ಮತ್ತೆ NST ಇಂಟರ್ವ್ಯೂ ಬಂತು. ಆ ಸರಿ ಆಯ್ಕೆ ಆಯಿತು. ನಾನು ಡೆಲ್ಲಿಗೆ ಹೋದೆ. ನನ್ನ ಜೊತೆಯಲ್ಲಿ ಸುಂದರಶ್ರೀ ಅವರಿದ್ದರು ಓಕೆ ಕರ್ನಾಟಕದಿಂದ, ಹಾಂ ಮತ್ತು ಗೋಪಾಲಕೃಷ್ಣ ನಾಯ್ರಿ ಅವರು ಇದ್ದರು. ಓಕೆ ನಾವು 3 ಜನ ಒಟ್ಟಿಗೆ ದೆಹಲಿಗೆ ಹೋಗಿತ್ತು. ಹೋದ್ವಿ. ಆ 3 ವರ್ಷದ ಒಂದು ಅನುಭವ, ಅಲ್ಲಿ ಏನು ಕಲಿತೆ ಅಂತ ನನಗೆ ಗೊತ್ತಾಗೋದಿಲ್ಲ, ಇನ್ನೂ ಕೂಡ ಕಷ್ಟ ಅದು ಹೇಳೋದು. ಅದಕ್ಕೆ ಕಲಿಬೇಕಾದ ಎಷ್ಟಿದೆ ಅನ್ನೋದನ್ನ ಮಾತ್ರ ಅರ್ಥ ಆಯ್ತು. ತರಬೇತಿ ನೀಡೋವಾಗ ಇನ್ನೂ ಹೆಚ್ಚು ಕಲಿತೀವಿ ಅಂತ ಹೇಳ್ತಾರೆ. ನಿಜವಾಗ ಅಷ್ಟೇ. ಅದೇನು ಅಂತಂದರೆ, ನಾವು ಸಂಸ್ಥೆಯಲ್ಲಿ ಸ್ಕೂಲಲ್ಲಿ ಕಲಿಬೇಕಾದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಏನು ಕಲ್ತಿದ್ದೇವೋ ಏನು ಬಿಟ್ಟಿದ್ದೇವೋ, ಏನೋ ನಮ್ಮ ಅನುಭವದ ಮೊತ್ತದಲ್ಲಿ ಅದು ಸೇರಿಬಿಟ್ಟಿರ್ತದೆ. ಹೊರಗಡೆ ಬಂದಾಗ ಅದು ನಾವು ಜನರಿಂದ ಕಲಿತೇವಲ್ಲ, ವಿದ್ಯಾರ್ಥಿಗಳಿಂದ ಕಲಿತೇವಲ್ಲ, ಅದು ಮಹಾ ದೊಡ್ಡ ಕಲಿಕೆ ಅದು. ಅದಕ್ಕಾಗಿ ಗಾರ್ಕಿ ಹೇಳೋದು ಏನು ಅಂತಂದರೆ, ಮ್ಯಾಕ್ಸಿಮಮ್ ಗಾರ್ಕಿ, ಈ ಇಡೀ ಬದುಕು ಅನ್ನೋದೇ ಒಂದು ವಿಶ್ವವಿದ್ಯಾನಿಲಯ ಅಂತ. ಹೌದು, ಇವೆಲ್ಲ ಏನು ಸರ್ಟಿಫಿಕೇಟ್ ಕೋರ್ಸ್ಗಳೆಲ್ಲ ಇದೆಯಲ್ಲ, ಅದಲ್ಲ. ಬದುಕಿನಲ್ಲಿ ನಾವೆಲ್ಲ ಅನುಭವನ ಪಡಿತಾ ಹೋಗ್ತೇವೆ, ಕಲಿತಾ ಹೋಗ್ತೇವೆ. ಬದುಕು ನಮ್ಮ ಅದನ್ನು ಕಲಿಸ್ತಾ ಹೋಗ್ತದೆ ಅಂತ. ಹಾಗೆ ನಮ್ಮ ಬದುಕಿನಲ್ಲಿ ಬಂದ ಎಲ್ಲರೂ ಕೂಡ ನಿಮ್ಮನ್ನು ಸೇರಿಸಿ ಹೌದು ಸರ್, ಎಲ್ಲರೂ ಕಲಿಸ್ತಾ ಇರ್ತಾರೆ, ನಾವು ಕಲಿತಾ ಹೋಗ್ತೇವೆ. ನಾನು ಯಾವಾಗಲೂ ಒಂದು ಮಾತು ಏನು ಹೇಳ್ತೇನೆ ಅಂತಂದ್ರೆ, ಈ ಕಲಿಕೆ ಅನ್ನೋದು ಇದೆಯಲ್ಲ, ಅದು ಏಕಮುಖವಾದ್ದಲ್ಲ. ನಾನು ಕಲಿಸ್ತೇನೆ ಅನ್ನೋ ಹೊತ್ತಿಗೆ ಅದಕ್ಕೆ ಅಹಂಕಾರ ಆಗ್ತದೆ. ನಾನು ಕಲಿತೇನೆ ಅನ್ನೋ ಹೊತ್ತಿಗೆ ವಿನಯ ಆಗ್ತದೆ. ನಾನು ವಿದ್ಯಾರ್ಥಿಗಳ ಜೊತೆಗೆ ಏನೋ ಒಡನಾಟ ಮಾಡ್ತೇನೆ, ಮುಖಾಮುಖಿ ಆಗ್ತೇನೆ ಅಂತಂದ್ರೆ, ಆ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ನಾನು ಕಲಿತಾ ಇರ್ತೇನೆ. ಅದನ್ನು ನಾನು ಗುರ್ತಿಸ್ಕೋಬೇಕು. ಹಾಗೆ ನನಗೆ ಕಲಿಸಿದ್ದು ಈ ನನ್ನ ಬದುಕಿನ ಬಹಳ ದೀರ್ಘ ಪಯಣ ಅಂತ ಅನಿಸ್ತದೆ ನನಗೆ. ಸರ್, ಇನ್ನು ನಿಮ್ಮನ್ನು ನೋಡಿದಾಗ, ನಿಮ್ಮ ಬಗ್ಗೆ ಮಾತನಾಡಬೇಕಾದ್ರೆ ತುಂಬ ಜನ ವಿ ಕಾರಂತ್ ಅವ್ರ ಥರನೇ ಅನಿಸುತ್ತೆ ಅಂತ ತುಂಬ ಸಲ ಮಾತನಾಡೋದು ಉಂಟು. ಯಾಕೆಂದರೆ ನಿಮ್ಮ ಗುರುಗಳು, ಅಂದರೆ ಅವರು ಹಾಕ್ಕೊಟ್ಟಂಥ ಅಡಿಪಾಯ ನಿಮ್ಮಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಒಳಗಡೆ ಇದೆ. ರಂಗಭೂಮಿಯ ಭೀಷ್ಮ ವಿ ಕಾರಂತ್ ಅವರು. ನೀವು NSD ಸೇರಿದಂಥ ಸಂದರ್ಭದಲ್ಲಿ ಪ್ರಾಂಶುಪಾಲರಾಗಿದ್ದರು NSDಯಲ್ಲಿ. ವಿ ಕಾರಂತ್ ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳಿ ಸರ್. ನಾನು NSD ಹೋಗೋತಿ ಅವರೇ ಡೈರೆಕ್ಟರ್ ಆಗಿದ್ದು ನಮ್ಮ ಪುಣ್ಯ. ಅವರು 2.5 ವರ್ಷ ನಮಗೆ ಡೈರೆಕ್ಟರ್ ಆಗಿದ್ರು. ಲಾಸ್ಟ್ ಇಯರ್ ಫೈನಲ್ ಇಯರಲ್ಲಿ 6 ತಿಂಗಳು ಇರಲಿಲ್ಲ. ಅವರು ಅಷ್ಟೊಂದು ಭೂಪಾಲಿ ಬಂದ್ಬಿಟ್ರು. ಒಂದು ರಂಗಭೂಮಿಯ ನಿಯತ್ತನ್ನು ಕಲಿಸಿದ್ದು ಅವರೇ ನಮಗೆ ನಿಜವಾಗಿ. ಈಗಲೂ ಕೂಡ ಸಮಯ ಪ್ರಜ್ಞೆ, ನಾಟಕದ ಬಗ್ಗೆ ನಾವು ಹೇಗೆ ಒಂದು ನಾಟಕ ಅನುಸಂಧಾನ ಮಾಡಬೇಕು, ಹೇಗೆ ನಾಟಕವನ್ನು ಮಾಡಿಸೋದು, ಇದ್ರ ಬಗ್ಗೆ ಎಲ್ಲ ಅವರು ನೋಡ್ಕೊಳ್ತಿದ್ದೆ ಸರಿ. ಅವರು ಆ ರೀತಿಯಲ್ಲಿ, ಅದಕ್ಕಾಗಿ ಅವ್ರನ್ನ ರಂಗ ಭೀಷ್ಮ ಅಂತ ಹೇಳೋದು. ಆಮೇಲೆ ಅವರ ಸಂಗೀತ ಸಂಯೋಜನೆ ಇದೆಲ್ಲ, ಸಂಗೀತ ನಾಟಕಕ್ಕೆ ಅವರು ಕೂರ್ತಾರೆ, ನಾಟಕ ಮಾಡಿಸ್ತಾರೆ ಅಂತಂದ್ರೆ ಹಾರ್ಮೋನಿಯಂ ಪೆಟ್ಟಿಗೆ ಇಟ್ಕೊಂಡು ಅದ್ರ ಮೂಲಕವೇ ಅವರು ರಂಗಕ್ಕೆ ಪ್ರವೇಶ ಮಾಡೋದು. ಈಗ ಕೆಲವೊಂದು ನಿರ್ದೇಶಕರಿಗೆ ಕೆಲವೊಂದು ರೀತಿಯ ಪ್ರವೇಶ ಇರ್ತದೆ. ಈಗ ಪ್ರಸನ್ನ ಅವರು ವಿಜುವಲ್ಸ್ ಮೂಲಕ ಹೆಚ್ಚು, ಪೇಂಟಿಂಗು ಮತ್ತು ಇದ್ರ ಮೂಲಕ ಅವ್ರು ಹೆಚ್ಚು ಇದು ಮಾಡ್ತಾರೆ. ಅವರು ನಾಟಕಗಳನ್ನು ನೋಡಿದ್ರೆ ಇತ್ತೀಚಿನಲ್ಲ, ನಾ ಇತ್ತೀಚಿನ ನಾಟಕ ನೋಡಿಲ್ಲ, ಅವರು ಹಳೆ ನಾಟಕಗಳನ್ನ ನೋಡಿದಾಗ ಅನ್ನಿಸ್ತದೆ ಇದು ಈ ರೀತಿಯಲ್ಲಿ ಅವರ ಬ್ಲಾಕಿಂಗು, ಅವರ ಕಂಪೋಸಿಷನ್ನು, ಅವರ ಈ ಸ್ಪೇಸನ್ನು ಬಳಸೋ ರೀತಿಯೆಲ್ಲ ಇದೆಯಲ್ಲ, ಅದು ಅದ್ಭುತವಾದ್ದು ಅಂತ. ಹಾಗೆ ರಘುನಂದನ್ ನಮ್ಗೆ ಭಾಳ ಇಷ್ಟವಾದಂಥ ನಿರ್ದೇಶಕರು. ಅವರು ಅಷ್ಟೇ ಸರಿ, ಸ್ಪೇಸನ್ನು ಮತ್ತು ಅವ್ರು ರಂಗಭೂಮಿಯನ್ನು ಕಟ್ಟೋ ರೀತಿ ಇದೆಯಲ್ಲ, ನಾಟಕ ಕಟ್ಟೋ ರೀತಿ ಇದೆಯಲ್ಲ, ಅದು ಬಹಳ ದೊಡ್ಡ ಇದು. ಅಂದರೆ ಆ ಭಾಷೆ, ಆ ಪರಿಕರಗಳು, ಆ ರಂಗ ವಿನ್ಯಾಸ, ಇಷ್ಟನ್ನು ಅವರು ಒಂದು ಸಾತತ್ಯ ಇದೆಯಲ್ಲ, ಅದು ಬಹಳ ದೊಡ್ಡದು. ಬಹಳ ಚೆನ್ನಾಗಿ ಅವರು ಆ ರೀತಿ ಮಾಡ್ತಾರೆ, ಕಟ್ತಾರೆ ಅಂತ ನನಗೆ ಇಷ್ಟವಾದ್ದು. ಹಂಗೆ ಪ್ರಸನ್ನ ಮತ್ತು ಇವರು ಕಾರಂತರು ಒಂದು ಕುಸುರಿ ಕೆಲಸಗಳನ್ನು ಒಂದು ನಾಟಕದಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನು ಅವ್ರು ನೋಡಬೇಕು. ಸಣ್ಣ ಸಣ್ಣ ವಿಷಯಗಳಲ್ಲಿ ಅವರು ಇಡೀ ಒಂದು ಧ್ವನಿಯನ್ನು ಕಟ್ತಾರೆ. ಹೌದಲ್ಲ ಸರ್, ಅದು ಬಹಳ ಮುಖ್ಯವಾದ್ದು. ಅವರು ನಾವು ಫಸ್ಟ್ ಇಯರ್ನಲ್ಲಿದ್ದಾಗ 2 ನಾಟಕ ಮಾಡಿಸಿದ್ರು. ಮೊದಲನೇದು ಅಲ್ಲ, ಫಸ್ಟ್ ಇಯರಲ್ಲಿ ಅವರು ಭಾರತೇಂದು ಹರಿಶ್ಚಂದ್ರ ಅವರ ವಿದ್ಯಾಸುಂದರ ಅಂತ ನಾಟಕ ಮಾಡಿಸಿದ್ರು, ಸಂಗೀತ ನಾಟಕ.
ಅದು ನಾನು ಎಲ್ಲ ಸಂದರ್ಶನದಲ್ಲೂ ಹೇಳ್ತೇನೆ. ಅದರಲ್ಲಿ ಒಂದು ಸಿಪಾಯಿ ಪಾತ್ರ ನಂದು. ದೊಣ್ಣೆ ಹಿಡ್ಕೊಂಡು ನಿಂತ್ಕೋಬೇಕು, 2 ಗಂಟೆ 3 ಗಂಟೆ ರಿಹರ್ಸಲ್ಲೂ ನಿಂತ್ಕೋಬೇಕು, ಅದರಲ್ಲೂ ನಿಂತ್ಕೋಬೇಕು. ಅದು ಡಬಲ್ ಕ್ಯಾಸ್ಟೆಡ್. ಒಬ್ರು ಬಹರುಲ್ ಇಸ್ಲಾಂ ಅಂತ ಬಾಂಗ್ಲಾದೇಶದ ಹುಡುಗ, ಅವರು ನಾನು ಇಬ್ರು ಭಾಷೆ ಬರೋದು ಸರಿಯಾಗಿ. ಅದಕ್ಕಾಗಿ ಇಬ್ರು ನಿಲ್ತಿದ್ವಿ ರಂಗದ ಮೇಲೆ. ಒಂದು ಡೈಲಾಗ್ ಇತ್ತು, ಅದು ಡಬಲ್ ಕ್ಯಾಸ್ಟ್. ಒಂದು ಶೋನಲ್ಲಿ ನಾನು ಹೇಳ್ತಿದ್ದೆ, ಒಂದು ಶೋನಲ್ಲಿ ಅವನು ಹೇಳ್ತಿದ್ದೆ. ಜೋ ಆಜ್ಞಾ ಮಹಾರಾಜ್ ಅಷ್ಟೇ. ಅದು ಇವತ್ತು ಕಾರಂತರ ಕಲಿಸಿದ ಮೊದಲನೇ ಮಾತದು. ಹಾಗಾಗಿ ಕಾರಂತರ ಜೊತೆಗೆ ಇನ್ನೊಂದು ಅವರು ಮಾಡಿದ್ದು ಭಗವದ್ಭಜಿಕೆ, ಸುಂದರಶ್ರೀ ಅದರಲ್ಲಿದ್ಲು. ಆಮೇಲೆ ನಾನು ಯಮದೂತನ ಮಾಡಿದ್ದೆ. ಅಲ್ಲಿ ಉಜ್ಜಯಿನಿಯಲ್ಲಿ ಶೋ ನಡೀತಾ ಇದೆ. ಶೋಗೆ ನಾನು ಎಂಟ್ರಿ ತಗೋಬೇಕು, ಅಷ್ಟೊತ್ತಿಗೆ ಒಂದು ಚೀಟಿ ತಗೊಬಂದು ಕೊಟ್ಟರು, ಇದನ್ನು ಹೇಳಬೇಕು ಈಗ ಹೋದಾಗ ಮೇಲೆ ಅಂತ. ನನಗೆ ಹಿಂದಿಯೇ ಸರಿಯಾಗಿ ಬರೋದಿಲ್ಲ. ಆ ಮಧ್ಯದಲ್ಲಿ ಅವರು ಬಂದು ಆ ಹೊತ್ತಿಗೆ ಹೊರಡ ಹೊತ್ತಿಗೆ ನಾ ಯಾವುದೋ ಮೂಡಲ್ಲಿ ಹೋಗಿ ಸೆಟ್ ಆಗಿರ್ತೀನಿ. ಬಂದು ಅಂದರೆ ಅವರಿಗೆ ಆ್ಯಕ್ಟ್ರನ್ನ ಅನ್ರೆಸ್ಟ್ ಮಾಡೋ ಗುಣ ಇತ್ತು. ಹಾಗಾಗಿ ಹೇಳಿದೆ, ಅದು ಬೇರೆ. ಅಂದರೆ ಕಾರಂತರ ಇದು ಹಿಂದೆ ಇರ್ತಾರೆ ಅವರು, ಮುಂದ್ಗಡೆ ಅವರು ನಾಟಕದಲ್ಲಿ ಕೂರೋದಿಲ್ಲ, ಹಿಂದ್ಗಡೆ ಇದ್ಕೊಂಡು ಗಮನಿಸ್ತಾ ಇರ್ತಾರೆ ಯಾರು ಏನು ಮಾಡಬೇಕು ಅಂತ. ಈಗ NSD ಅಂತ ಹೋದಾಗ ಅಲ್ಲಿ ಅಂದರೆ ಮುಖ್ಯವಾಗಿ ಹಿಂದಿ ಭಾಷೆ, ಬಟ್ ಇಲ್ಲಿ ಬೇರೆ ಎಲ್ಲ ಪ್ರಾಂತ್ಯಗಳಿಂದ ಹೋದಾಗ, ಬೇರೆ ರಾಜ್ಯದಿಂದ ಹೋದಾಗ ಭಾಷೆ, ಆಮೇಲೆ ಬೇರೆ ಬೇರೆ ಭಾಷೆಯ ನಾಟಕಗಳನ್ನು ಮಾಡಿಸೋದು ಇದೆಲ್ಲ ಇದ್ದಾಗ ಭಾಷೆ ಎಷ್ಟರ ಮಟ್ಟಿಗೆ ನಮಗೆ ಇನ್ನಷ್ಟು ಸಂಕುಚಿತ ಮಾಡುತ್ತಾ ಅಥವಾ ಕಾನ್ಫಿಡೆನ್ಸ್ ಜಾಸ್ತಿ ಆಗಕ್ಕೆ ಶುರು ಮಾಡುತ್ತೆ? ಇಲ್ಲ, ಅದು ಈ ದೇಶಕ್ಕಿರುವ ಶಾಪವೂ ಹೌದು, ವರವೂ ಹೌದು. ನಮ್ಮ ದೇಶದಲ್ಲಿ ಅದೇನು ಮಾಡೋಕ್ಕಾಗಲ್ಲ. ಬಹುಭಾಷೆಯ ಒಂದು ಇದರಲ್ಲಿ ಏಕಭಾಷೆ ಆದರೆ ಹೌದು ಅಂತ ಹೇಳ್ಬೋದು. ಬಹುಭಾಷೆಯಲ್ಲಿ ಅದನ್ನು ನಾವು ಸವಾಲಾಗಿ ತಗೋಬೇಕು, ಸವಾಲಾಗಿ ತಗೊಂಡು ನಿರ್ವಹಿಸಬೇಕು, ಆಗ ಅದು ವರ ಆಗ್ತದೆ. ಅದೇ ಭಾರ ಅಂತ ಇದ್ದುಬಿಟ್ರೆ ಅದು ಶಾಪ ಆಗುತ್ತೆ. ನಾವು ಅದನ್ನು ವರ ಅಂತ ತಗೊಂಡಿದ್ದು. ನನಗೆ ನಿಜವಾಗಿ ಹಿಂದಿ ಬರ್ತಿರ್ಲಿಲ್ಲ. ಮತ್ತೆ ಇವತ್ತು ಮೀಡಿಯಾ ಚೆನ್ನಾಗಿ ಬೆಳೆದಿದೆ, ಹಾಗಾಗಿ ಎಲ್ಲವೂ ನಮ್ಮ ಮನೆ ಒಳಗೆ ಇದೆ. ಅವಾಗ ಏನು ರೇಡಿಯೋ ಒಂದೇ ಇತ್ತು ಅಷ್ಟೇ. ರೇಡಿಯೋದಲ್ಲೂ ನಾವು ಕನ್ನಡ ಹೆಚ್ಚು ಕೇಳೋದಾಗ್ತಿತ್ತು. ಹಾಗೆ ನಮಗೆ ಸ್ಕೂಲಿಗೆ ಹೋದಾಗ ಕಷ್ಟಪಟ್ಟು ಕಲಿಬೇಕು ಅಷ್ಟೇ ಸರಿ, ಅದನ್ನು ಭಾರ ಮಾಡ್ಕೋಬಾರ್ದು ಸರ್. ಅಲ್ಲಿಂದ ಅಂದರೆ ನೀನಾಸಂನ ಒಡನಾಟ, ಸಾಂಗತ್ಯ ಬಹುಶಃ ಇವತ್ತು ಅಂದರೆ ಸರ್ ಬಹಳಷ್ಟು ಕಲಾವಿದರಾಗಿರ್ಬೋದು ಅಥವಾ ನೀನಾಸಂ ಅನ್ನುವಂಥ ಹೆಸರು ಇಷ್ಟು ಪ್ರಚಲಿತ ಆಗಬೇಕು ಅಂದರೆ ಅದರಲ್ಲಿ ತಮ್ಮ ಪಾತ್ರ ಬಹುಮುಖ್ಯವಾಗಿ ಬಹುದೊಡ್ಡದಾಗಿ ಕಾಣುತ್ತೆ ಸರ್. ಹಾಗೇನಿಲ್ಲ, ಅಲ್ಲ ಅದೇನಂತಂದರೆ ನಾನು NST ಹೋಗಬೇಕಾದ ಸುಬ್ಬಣ್ಣರು ಒಂದು ಪರಿಚಯ ಪತ್ರ ಕೊಟ್ಟಿದ್ರು. ಅದು ದೊಡ್ಡ ಕೆಲಸ ಮಾಡಿದ್ದೆ. ಬರೀ ನನ್ನ ಯೋಗ್ಯತೆ ಮೇಲೆ ನಾನು ಹೋಗಿದೆ, ನನ್ನ ಯೋಗ್ಯತೆ ಜೊತೆಗೆ ಅವ್ರ ಪತ್ರವೂ ಕೆಲಸ ಮಾಡಿದೆ. ಹಾಗಾಗಿ ನಾನು ರಾಷ್ಟ್ರೀಯ ನಾಟಕ ಶಾಲೆಗೆ ಹೋಗೋ ಸಂದರ್ಭ ಬಂತು. ಆಮೇಲೆ NST ನಾನು ಬರ್ತಿರೋ ಹೊತ್ತಿಗೆ ಸುಬ್ಬಣ್ಣವರು ಇಲ್ಲಿ ಬರಬೇಕು, ಅವರು ಒಂದು ನಾಟಕ ಶಾಲೆ ಕಟ್ಟಬೇಕು ಅಂತ ಶುರು ಮಾಡಿದ್ರು. 80 ಶುರುವಾಗಿತ್ತು. ನಾನು 82ಕ್ಕೆ ಬಂದಿದ್ದು. ಪ್ರಿನ್ಸಿಪಾಲ್ ಕೆಲಸ ಮಾಡಬೇಕು ಅಂತ ಇದು ಮಾಡಿದ್ರು. ಒಟ್ಟಿಗೆ ನಾವು ಕೆಲಸ ಮಾಡಿದ್ವಿ. ಅವರಿಂದ ಮತ್ತು ಸ್ಕೂಲಲ್ಲಿ ಕೆಲಸ ಮಾಡ್ತಾನೆ ಮತ್ತು ಬೇರೆ ಬೇರೆ ಅಲ್ಲಿ ಬರುವಂಥ ಮಕ್ಕಳಾಗ್ಬೋದು ಅಥವಾ ಬೇರೆ ಬೇರೆ ಜನರಿಂದ ನಾನು ಕಲ್ತಿದ್ದು ಬಹಳ ಐತೆ. ಅದು ಬದುಕಿನ ವಿಶ್ವವಿದ್ಯಾನಿಲಯದಲ್ಲಿ ಅದು ದೊಡ್ಡ ವಿದ್ಯಾಲಯ ಅಂತ ಹೇಳ್ಬೋದು. ಹಾಗೆ ಯಾಕಂತಂದರೆ ಅಲ್ಲೂ ಆ ನೀನಾಸಂ ಕಟ್ಟಿದ ರೀತಿ ಇದೆಯಲ್ಲ ಆ ಸಂದರ್ಭದಲ್ಲಿ ಭಾಳ ವಿಶಿಷ್ಟವಾಗಿದೆ. ಫಿಲ್ಮ್ ಕೋರ್ಸ್ ನಡೀತಾ ಇತ್ತು ಅವಾಗ. ರಾಜ್ಯದಿಂದ ಮತ್ತು ಬೇರೆ ರಾಜ್ಯಗಳಿಂದಲೂ ಜನ ಬರ್ತಾ ಇದ್ರು. ಒಂದು ಮೊದಲು 15 ದಿವಸ ಇತ್ತು, ಆಮೇಲೆ ಇದಾಗ್ತಾ ಬಂತು. ಅಲ್ಲಿಂದ ಬಂದು ಜನ ಮತ್ತು ಇಲ್ಲಿಯವ್ರ ಜೊತೆಗೆ ಬೆರೆಯೋದು. ಆಮೇಲೆ 85ರಲ್ಲಿ ತಿರುಗಾಟ ಮಾಡಿದಾಗ ತಿರುಗಾಟದಿಂದ ಬೇರೆ ಕಡೆಗೆ ಹೋಗೋದು. ಹಾಗೆ ಇವರು ನೀನಾಸಂ ಹೊರಗಡೆ ಹೋಗೋದು ಮತ್ತು ಹೊರಗಡೆಯಿಂದ ಜನರನ್ನ ಕರೆಸ್ಕೊಳ್ಳೋದು ಇದೆಯಲ್ಲ, ಆ ಪ್ರಕ್ರಿಯೆ ನೀನಾಸಂ ಬೆಳೆಯಕ್ಕೆ ಬಹಳ ದೊಡ್ಡ ಕಾರಣ ಆಯಿತು ಅಂತ. ಅದು ಸುಬ್ಬಣ್ಣವರ ದೂರದೃಷ್ಟಿ ಅದು ಅಲ್ಲ ಸರ್. ಸಿದ್ಧಿಯವರ ಜೊತೆಗೆ ನೀವು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಸಿದ್ಧಿ ಜನಾಂಗದ ಸಮುದಾಯದ ಜೊತೆಗೆ ಬಹುಶಃ ಅದು ಒಂದು ದಾಖಲೆನೇ ಆಗಿದೆ ಸರ್. ಆ ವಿಚಾರಗಳನ್ನ ಹೇಳಿ ಸರ್. ಸುಮಾರು 84ರಲ್ಲಿ 1984ರಲ್ಲಿ ಒಂದು ರಂಗ ಶಿಬಿರ ಮಾಡಲಿಕ್ಕೆ ನಾವು ನನ್ನ ವಿದ್ಯಾರ್ಥಿಗಳ ಜೊತೆಗೆ ಹೋಗಿದ್ವಿ. ಆ ವರ್ಷದ ಹುಡುಗರು ಏನಿದ್ರು ಅವ್ರನ್ನ ಕರ್ಕೊಂಡು ಹೋಗಿ ಅವರಿಗೊಂದು ಅದು
ಅನುಭವ ಆಗಲಿ, ಕಲಿಯೋದು ಕಲಿಕೆ ಅನ್ನೋದು ಗೊತ್ತಾಗಲಿ ಅಂತ ವಿದ್ಯಾರ್ಥಿಗಳಿಗೆ ಮತ್ತು ಅಲ್ಲಿಯ ಸ್ಥಳೀಯ ರಾಜರಾಜೇಶ್ವರಿ ರಂಗ ಸಂಸ್ಥೆ ಅಂತ ಒಂದು ಈಗಲೂ ಇದೆ, ಅವ್ರ ಜೊತೆಗೆ ನಾನು ಜೀನ್ ಅನ್ವಿಯ ಇದನ್ನು ಮಾಡಿದ್ದೆ, ಅಂತಿಗೊನೆ ಮಾಡಿದ್ದೆ. ಹಾಗೆ ಮಕ್ಕಳ ಜೊತೆಗೆ ಪಂಜರ ಶಾಲೆ ಮಾಡಿದ್ದೆ, ಕಾರಂತರ ಇದನ್ನು ಮಾಡ್ತಾ ಇದ್ದಾಗ ನಾನು ಫಸ್ಟ್ ಟೈಮ್ ಸಿದ್ಧಿಗಳನ್ನು ನೋಡಿದ್ದು. ಆಶ್ಚರ್ಯ ಆಯ್ತು, ಅರೆ ಇವರು ಇಲ್ಲಿದ್ದಾರೆ ಅಂತ. ಮಾತಾಡೋಕ್ಕೆ ಅವ್ರು ಯಾರು ಮಾತಾಡ್ತಿರ್ಲಿಲ್ಲ ನಮ್ಮ ಜೊತೆಗೆ. ಹೊರಗಡೆಯವರು ಬಂದ್ರೆ ಓಡೋಗ್ಬಿಡ್ತಿದ್ರು, ಮಾತಾಡ್ತಿರ್ಲಿಲ್ಲ, ಅವ್ರಿಗೆ ಸಂಪರ್ಕ ಇರಲಿಲ್ಲ, ಹೆದರುತ್ತಿದ್ರು. ಅವ್ರು ಹೆಚ್ಚು ಕಾಡಿನಲ್ಲೇ ಇರೋದು, ಗೌಳಿ ಜನಾಂಗ ಮತ್ತು ಇವರು ಒಟ್ಟೊಟ್ಟಾಗೆ ಹೊರಗಡೆ ಕಾಡಿನಲ್ಲಿ ಇರ್ತಿದ್ರು. ನಗರಕ್ಕೆ ಬಂದಾಗ ಅವ್ರಿಗೆ ಸ್ವಲ್ಪ ಇದು ಪೇಟೆಗೆ ಬಂದ್ಬಿಟ್ರೆ ಅವರಿಗೆ ಇವರೆಲ್ಲ ಹೊಸಬರು, ಹೊರಗಿನವರು, ಎಲ್ಲರೂ ಹೊತ್ಕೊಂಡು ಹೋಗ್ಬಿಡ್ತಾರ ಅನ್ನೋ ಭಯವೂ ಇದ್ದಿರ್ಬೋದು ಅವ್ರಿಗೆ. ಮಾತಾಡ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ಆಲೋಚನೆ ಬಂದಿದ್ದು ಬಹುಶಃ ರಂಗ ಭಾಷೆಯ ಮೂಲಕ ಅವ್ರನ್ನೇನಾದರೂ ಜೊತೆಗೆ ಸಂವಹನೆ ಸಾಧ್ಯವಾದರೆ ಅದು ಏನಾರು ಕೆಲಸ ಮಾಡ್ಬೋದಾನೆ ಅಂತ ಸುಬ್ಬಣ್ಣವ್ರ ಜೊತೆ ಮಾತಾಡಿದಾಗ ಅವರು ಅವಾಗ ಇದು ಥಿಂಗ್ಸ್ ಫಾಲ್ ಅಪಾರ್ಟ್ ಚೀನು ಆಚೆಪೆ ಅದನ್ನ ಕನ್ನಡಕ್ಕೆ ಅನುವಾದಿಸಿ ಒಂದು ಸ್ಕ್ರಿಪ್ಟ್ ಮಾಡಿದ್ರು. ಸ್ಕ್ರಿಪ್ಟ್ ಏನೋ ಇದೆ, ಬರೆದು ಇದು ಇದೆ, ಆದ್ರೆ ಅವ್ರಿಗೆ ಬರಹ ಬರಬೇಕಲ್ಲ ಅವ್ರ ಜೊತೆಗೆ. ನನ್ನ ಜೊತೆಗೆ ಒಂದು ಟೀಮ್ ಆಗಿತ್ತು, ಈಗಿಲ್ಲ, ನಮ್ಮ ನಾಗೇಶ್ವರ ಅಂತಿದ್ರು, ಅವರಿದ್ದರು. ಕೆ ಎಲ್ ಸತ್ಯನಾರಾಯಣ್ ಅಂತ ಅವರು ನೀನಾಸಂನವ್ರೆ. ಆಮೇಲೆ ಇನ್ನೊಬ್ರು ಕಮಲಾಕ್ಷಿ ಅಂತ ಒಬ್ರು ಇದ್ರು ನನ್ನ ಜೊತೆಗೆ. ಇನ್ನು ಪುಷ್ಪ ಅವರು, ನಾವೊಂದು ಶಿರ್ನಾಲೆ ಒಬ್ರು ಹೆಗ್ಡೇರ್ ಇದ್ರು, ಗಣಪತಿ ಹೆಗ್ಡೇರ್ ಅಂತ. ಅವರ ಮನೆಯ ಗದ್ದೆ ತಲೆಯಲ್ಲಿ ಒಂದು ಗುಡಿಸ್ಲಿತ್ತು. ಆ ಗುಡಿಸ್ಲಲ್ಲಿ ಅಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಗದ್ದೆ ಇದರಲ್ಲಿ ಒಂದು ಚಪ್ರ ಹಾಕಿ ಚಪ್ಪರದ ಅಡಿಗೆ ರಿಹರ್ಸಲ್ ಶುರು ಮಾಡಿದ್ವಿ. ಸಮಸ್ಯೆ ಏನು ಅಂತಂದ್ರೆ ಅವ್ರಿಗೆ ಓದಕ್ ಬರೋದಿಲ್ಲ, ಓದಿಸ್ಬೇಕು. ಇನ್ನೊಬ್ರು ಶಂಕರ ಅಂತ ಇದ್ರು ನಮ್ಮ ಜೊತೆಗೆ. ಪುಷ್ಪಾವತಿ ಮತ್ತು ಶಂಕರ ಇವರೆಲ್ಲ ಏನು ಅಂತಂದ್ರೆ ಅವ್ರು ಕೂರ್ಸ್ಕೊಂಡು ಅವರಿಗೆ ಮಾತುಗಳನ್ನು ಹೇಳ್ಕೊಡೋದು ಭಾಳ ಕಷ್ಟ ಆಗ್ತಿತ್ತು ಅವ್ರ ಜೊತೆಗೆ ಅವರಿಗೆ ಮಾತಾಡೋದು. ಒಂದು 13 ಜನ ಹೆಣ್ಮಕ್ಳಿದ್ರು, ಹೆಂಗಸರು ಎಲ್ಲ ಸೇರಿ. ಉಳಿದವ್ರು ಒಂದು 30 ಜನರಲ್ಲಿ 13 ಜನ ಹೆಣ್ಮಕ್ಳು, ಉಳಿದವ್ರು 17 ಜನ ಗಂಡಸರು ಇದ್ರು. ಅವ್ರಿಗೆ ಹಾಡು ಭಾಳ ಸುಲಭ, ಹಾಡು ಚೆನ್ನಾಗಿ ಹೇಳ್ತಿದ್ರು. ಹಾಗೆಲ್ಲ ಹೆಚ್ಚಾಗಿ ಹಾಡನ್ನೇ ಇಟ್ಕೊಂಡು ಹಾಡಿನ ಮೂಲಕವಾಗಿ ಅವ್ರನ್ನ ತಯಾರಿಸಿ ಒಂದು ನಾಟಕವನ್ನು ಕಟ್ಟಿದ್ವಿ. ಅದು ಆ ಕಾಡಿನ ಮಧ್ಯದಲ್ಲಿ ಒಂದು ಬೆಂಕಿ ಬೆಳಕಲ್ಲಿ ಅವತ್ತು ಮೊದಲನೇ ಶೋ ನಾಟಕವನ್ನು ಮಾಡೇ ಆಯಿತು. ನಾಟಕದ ರಂಗ ತಾಲೀಮು ಆಗಬೇಕು, ಕಾಸ್ಟ್ಯೂಮ್ ರೆಡಿ ಆಗಿದೆ. ಆ ಸಂದರ್ಭಕ್ಕೆ ಆ ಹೆಣ್ಮಕ್ಳು ಆ ಕಾಸ್ಟ್ಯೂಮ್ ಹಾಕೋದಿಲ್ಲ ನಾವು ಅಂತ. ಯಾಕೆ ಸರ್? ಒಂದು ದಿವಸ ಹಾಕ್ತಾನೆ, ಒಂದು ಯಾಕೆ ಹಾಕಬೇಕು, ನಾವು ಟ್ರೈಬು ಅನ್ನೋ ಇದರಿಂದ ಕಾನ್ಸೆಪ್ಟ್ ಅಲ್ಲಿ ಅವ್ರಿಗೆ ಡಿಸೈನ್ ಮಾಡಿರೋದು. ಅವ್ರಿಗೆ ಏನು ರಾಜ ಮಹಾರಾಜ ಮಹಾರಾಣಿ ಅವ್ರು ಹಾಕೋದು ಜರಿಯಂಗಿಗಳನ್ನ ಹಾಕಿ ಮಾಡಿದ್ರೆ ನಾಟಕ ಅನ್ನೋ ಒಂದು ಕಾನ್ಸೆಪ್ಟ್ ಅವ್ರಿಗಿತ್ತು. ಅವ್ರು ಹಾಕ್ತಾರೆ, ಅದನ್ನೇ ಮಾಡಿಸ್ತಾರೆ ಅವರು ಅಂತ ಇತ್ತು ಅವರಿಗೆ. ಇಲ್ಲ, ಕೊನೆಗೆ ಅವ್ರನ್ನ ಕೂರಿಸ್ಕೊಂಡು ಅವ್ರಿಗೆ ಅದನ್ನೆಲ್ಲ ಹೇಳಿ ಕನ್ವಿನ್ಸ್ ಮಾಡಿದ ಮೇಲೆ ಒಪ್ಪಿ ಹಾಕಿದ್ರು. ಅವರು ಚೆನ್ನಾಗಿ ಮಾಡಿದ್ರು. ಆಗ ಮಂಚಿಕೆರೆ ಇಲ್ಲಿ ಅದು ಯಾಕೆ ನಾನು ಹೇಳ್ತೇನೆ ಅಂತಂದ್ರೆ, ಈ ನಾಟಕದ ಮೂಲಕ ಅವರು ಹೊರ ಜಗತ್ತಿಗೆ ಪರಿಚಯ ಆದರು. ಸಾಗರಕ್ಕೆ ಬಂದರು, ಶಿವಮೊಗ್ಗಕ್ಕೆ ಬಂದರು, ಚಿಕ್ಕಮಗಳೂರಿಗೆ ಬಂದರು, ಆಮೇಲೆ ಬೆಂಗಳೂರಿಗೆ ಬಂದರು, ಮೈಸೂರಿಗೆ ಹೋದರು. ಆ ಮೂಲಕವಾಗಿ ಅವ್ರಿಗೆ ಹೊರ ಜಗತ್ತಿ ತೆರ್ಕೊಂಡ್ರಲ್ಲ, ಅದು ದೊಡ್ಡ ಕೆಲಸ ಅಂತ. ಮತ್ತು ಕರ್ನಾಟಕದಲ್ಲಿ ಅಂಥವ್ರು ಒಂದು ಜನಾಂಗ ಇದೆ ಅನ್ನೋದು ಸರ್ಕಾರಕ್ಕೂ ಗೊತ್ತಾಯಿತು. ಆ ಮೂಲಕ ಸರ್ಕಾರದ ಮೇಲೆ ಒಂದು ಒತ್ತಡ ಬಂದು ಅವ್ರನ್ನ ಸಿದ್ದಿ ಟ್ರೈಬ್ ಅಂತ ಇದು ಮಾಡಿದರು. ಅದು ಹೇಗೆ ಒಂದು ರಂಗ ಭಾಷೆ ಒಂದು ಕೆಲಸ ಮಾಡ್ಬೋದು ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ. ಇವತ್ತು ಮನರಂಜನೆಗೆ ಕೊರತೆನೇ ಇಲ್ಲ. ಟಿವಿ ಮುಂದೆ ಕೂತ್ಕೊಂಡ್ರೆ ಸಿನಿಮಾ, ಸೀರಿಯಲ್, ರಿಯಾಲಿಟಿ ಶೋ, ವೆಬ್ ಸೀರೀಸ್ ಏನಾದರೂ ನೋಡಬಹುದು. ಆದರೆ ನಾಟಕ ಅನ್ನೋದು ತನ್ನ ರುಚಿಯನ್ನು ಕಳೆದುಕೊಂಡಿಲ್ಲ, ತನ್ನದೇ ಆದ ಒಂದು ಸ್ಥಾನವನ್ನು ಯಾವಾಗಲೂ ಕಾಯ್ದಿಟ್ಕೊಂಡಿದೆ. ಅಂದರೆ ವೇದಿಕೆ ಮೇಲೆ ಕಲಾವಿದರು ಲೈವ್ ಆಗಿ ನಟಿಸುವಂಥ ಈ ನಾಟಕವನ್ನು ನೋಡೋ ಒಂದು ಅಭಿರುಚಿ ಕಡಿಮೆ ಆಗಿಲ್ಲ ಅಂತ. ಅಂದರೆ ನೀವು ಹೇಳೋ ಹಾಗೆ, ಅಂದರೆ ನೀವು ನೋಡಿದ ಹಾಗೆ ಜನರು ಸ್ವೀಕರಿಸಿದಂಥ ರೀತಿ ಹೇಗಿದೆ ಸರ್ ಅಂದಿನಿಂದ ಇಂದಿನವರೆಗೂ? ಚೆನ್ನಾಗಿದೆ. ಹಾಗೆ ಜನರಿಗೆ ಜೀವಂತ ಪ್ರದರ್ಶನ ನೋಡುವಾಗ ಆಗೋ ಅನುಭವವನ್ನು ಈ ಮಾಧ್ಯಮಗಳು ಕೊಡೋಕೆ ಸಾಧ್ಯ ಆಗೋದಿಲ್ಲ. ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಏನಿದ್ರು ಸಂವಾದ ಮಾಡೋಕ್ಕಾಗಲ್ಲ. ಈಗ ನನ್ನ ಬಿಸಿ ಉಸಿರು ಅಲ್ಲಿ ಹೋಗ್ಬೇಕು ಅಂತಂದ್ರೆ ಇದರಲ್ಲಿ ಈ ಮಾಧ್ಯಮದಲ್ಲಿ ಆಗೋದಿಲ್ಲ. ಅದು ಜೀವಂತ ಮಾಧ್ಯಮದಲ್ಲಿ ಜಾನಪದ ಆಗ್ಬೋದು ಅಥವಾ ಬೇರೆ ಯಾವುದೋ ಪ್ರದರ್ಶನ ಆಗಲಿ, ನಾಟಕ ಪ್ರದರ್ಶನ ಆಗ್ಬೋದು, ಅದರಲ್ಲಿ ಸಾಧ್ಯ ಇದೆ. ಹಾಗಾಗಿ ಜನಕ್ಕೆ
ನಾನೇನೋ ಅದ್ರಲ್ಲಿ ಭಾಗಿದಾರ ಅಂತ ಅನಿಸ್ತದೆ. ಹೌದು. ಅದು ಒಂದು ಟಿವಿ ಮುಂದೆ ಕೂತ್ಕೊಂಡಾಗ ನಾನು ಅದ್ರ ಭಾಗಿದಾರ ಅಂತ ಹೌದು, ಅನ್ಸ್ತದೆ. ಬೇರೆ ಬೇರೆ ಅನ್ಸುತ್ತೆ. ಅವ್ರು ಏನೋ ಹೇಳ್ತಿದ್ದಾರೆ, ನಾನು ಬೇಕಾದ್ರೆ ಕೇಳ್ತೇನೆ, ಬೇಡ ಹೋದ್ರೆ ನಾನು ಆಫ್ ಮಾಡ್ಬಿಡ್ತೇನೆ ಅಂತ ಇರ್ತದೆ. ಆದ್ರೆ ಇದ್ರಲ್ಲಿ ಹಾಗಾದ್ರೆ ಕೂತ್ಕೊಂಡು ಅನುಭವಿಸ್ತಾ ಇರ್ತಾರೆ. ಈ ಅನುಭವ ಬೇರೆ ತರದ್ದು. ಮತ್ತೆ ಇವರ ಒಂದು ಪ್ರೇರಣೆಯಿಂದ ಅವ್ರಿಂದ ಹೆಚ್ಚು ಸ್ಪಂದಿಸ್ತಾ ಇರ್ತಾರೆ. ಸ್ಪಂದನ ಇದೆಯಲ್ಲ, ಮ್ಯೂಚುವಲ್, ಅದು ಬಹಳ ದೊಡ್ಡ ಕೆಲಸ ಮಾಡ್ತದೆ ರಂಗಭೂಮಿಯಲ್ಲಿ. ಆದ್ರೆ ಮಾಧ್ಯಮದಲ್ಲಿ, ಟಿವಿ, ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಸ್ಪಂದನ ಇರೋದಿಲ್ಲ, ಒಂದುವೇ ಆಗ್ತದೆ. ನಾವು ಕೊಟ್ಟಿರ್ತೇವೆ, ನೀವು ತಗೋತಾ ಇರ್ಬೇಕಷ್ಟೇ. ಅಷ್ಟೇ ಅಷ್ಟೇ ಸರ್. ನಾವು ಏನು ಪ್ರತಿಕ್ರಿಯೆ ಕೊಟ್ಟರು ಅವರಿಗೆ ಆಗೋದು. ಹೌದು ಸರ್. ಒಟ್ಟು ಜಂಬೆ ಸರ್ ಅಂತ ಹೇಳಿದ್ರೆ ಒಂದು ಕಡೆ ಅಂದರೆ ಜನರಲ್ ಆಗಿ ಮಾತಾಡೋದಾದ್ರೆ ಸ್ಟ್ರಿಕ್ಟು, ಅಂದರೆ ನೀವು ನಿಯತ್ತು ಅಂತ ಹೇಳಿದ್ರಲ್ಲ ಸರ್, ಆ ರೀತಿಯ ವ್ಯಕ್ತಿ ಕ್ಲಾಸ್ ತರಗತಿಗೆ ಬರ್ತಾರೆ ಅಂತ ಹೇಳಿದ್ರೆ ಎಲ್ಲರೂ ಒಂದು ಸಂಯಮದಿಂದ ಕೂತಿರ್ತಾರೆ. ಆದರೆ ಮೊದಲಿಗೆ ಶುರುವಾಗೋದೇ ಕೋಲಾಟದಿಂದ ಅಂತ. ಅಂದರೆ ಇವತ್ತಿಗೂ ಕೂಡ ನೀವು ನಿರಂತರವಾಗಿ ಆ ಕೋಲಾಟವನ್ನು ಬಿಟ್ಟಿಲ್ಲ. ಅದು ಬಹುಶಃ ಒಂಥರ ವಾರ್ಮ್ ಅಪ್ ಥರನಾ ಸರ್? ಹೇಗೆ ಅದು, ಯಾಕೆ? ಅದೇ ಕೋಲಾಟ ಅನ್ನೋದು ಆಟಲೇ ಇದೆ ಅದರಲ್ಲಿ. ಸರ್, ನಾವು ಆಟ ಆಡ್ತಿದ್ದೇವೆ ಅಂತಂದ್ರೆ ನಮ್ಮ ಎಲ್ಲ ಸಂವೇದನೆಗಳ ಜೊತೆಗೆ ಆಟ ಆಡ್ತಿರ್ತೇವೆ. ಅದು ಕೋಪನೂ ಇರ್ಬೋದು, ಸಂತೋಷನೂ ಇರ್ಬೋದು, ಎಲ್ಲ ಇರಬಹುದು. ಅದಕ್ಕಾಗಿ ಆಟವೇ ಬಹಳ ಮುಖ್ಯವಾದ್ದು. ಅಲ್ಲಿ ಒಂದು ಸಮಾನತೆ, ಈಕ್ವಾಲಿಟಿ ಇದೆಯಲ್ಲ, ಆಟದಲ್ಲೇ ಸಾಧ್ಯ. ಆಟ ಆಡ್ಬೇಕಾದ್ರೆ ನಾ ದೊಡ್ಡವರು ನಾ ಸಣ್ಣವರು ಅಂತ ಇರಲೇ ಇಲ್ಲ. ನಾವೆಲ್ಲರೂ ಸಮಾನತೆ ನೆಲೆಯಲ್ಲಿಯೇ ಆಟ ಆಡ್ತಿರ್ತೇವೆ. ಕೋಲಾಟವೂ ಅಷ್ಟೇ ಸರಿ. ಈಗ ಗಿವ್ ಅಂಡ್ ಟೇಕ್ ಇರ್ತದೆ, ಆಡ್ತಾ ಇರ್ತೇವೆ. ಅಟ್ ಎ ಟೈಮಲ್ಲಿ ಅವರ ಟೆಂಪರ್ಮೆಂಟ್ ಏನು ಅಂತ ನಮ್ಗೆ ಗೊತ್ತಾಗ್ತದೆ. ಅವರು ಹೇಗಿದ್ದಾರೆ, ಅವ್ರು ಏನು ಅಂತ. ಒಂದು ಲಯ ಮತ್ತು ಶ್ರುತಿ, ಒಂದು ಲಯಕ್ಕೆ ಹೊಂದಿಕೊಳ್ಳೋದು. ಲಯ ತಪ್ಪಿದೆ ಅಂತಂದ್ರೆ ನಾವು ಅದು ಗೊತ್ತಾಗ್ತದೆ. ಆ ರೀತಿಯಲ್ಲಿ ಅದನ್ನ ಆಡೋದ್ರ ಮೂಲಕವಾಗಿ ನಾವು ಒಂದಾಗುವ ಕ್ರಿಯೆ ಆಗ್ತದೆ. ಹೌದು ಸರ್. ಮಕ್ಕಳು ಮತ್ತು ನಾವು ಒಂದಾಗುವ ಕ್ರಿಯೆ ಆಗ್ತದೆ. ಆ ಒಂದಾಗುವ ಕ್ರಿಯೆಯಿಂದಾಗಿ ನಾವು ಏನು ಕೆಲಸ ಶುರು ಮಾಡಿದ್ರು ಅದ್ರಲ್ಲಿ ನಾವು ಯಶಸ್ವಿ ಆಗ್ತೇವೆ. ಎರಡಾಗಿದ್ದರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಆ ದೃಷ್ಟಿಯಿಂದ ಕೋಲಾಟ ಅನ್ನೋದು ಬಹಳಷ್ಟು ಅದು ವ್ಯಾಯಾಮವನ್ನು ಕೊಡ್ತದೆ. ಹೌದು ಸರ್. ಬೆಳಿಗ್ಗೆ ಯಾವ್ಯಾವುದೋ ಮನಸ್ಥಿತಿಯಲ್ಲಿ ನಾವು ಬಂದಿರ್ತೇವೆ. ಬಂದು ರಿಹರ್ಸಲ್ ಶುರು ಮಾಡೋದಕ್ಕಿಂತ ಮೊದಲು 1-2 ಆಟ 3 ಆಟ ಈ ರೀತಿ ಆಡಿದಾಗ ನಾವು ಫ್ರೆಶ್ ಆಗ್ತೇವೆ ಮತ್ತು ಇವತ್ತಿನ ಕೆಲಸಕ್ಕೆ ಬೇಕಾದ ಒಂದು ಮನಸ್ಥಿತಿ ನಾವು ತಲುಪ್ತೇವೆ. ಆ ದೃಷ್ಟಿಯಿಂದ ಅದು ಬಹಳ ಆರೋಗ್ಯಕರವಾದಂಥ ಒಂದು ವ್ಯಾಯಾಮ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ನನಗೆ ಹೊರರಾಜ್ಯಕ್ಕೆ ಹೋದಾಗ ಹುಡುಗರನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅದು ಒಂದು ದೊಡ್ಡ ಸಂಮೋಹಕ. ಅದ್ರ ಮೂಲಕವಾಗಿ ನನಗೆ ನಾವು ಇಬ್ಬರು ಹತ್ತಿರ ಆಗ್ತವೆ. ಹೌದು ಹೌದು. ನಾವು ಬಹಳ ಮುಖ್ಯವಾದ ಏನು ಅಂತಂದ್ರೆ ನಿರ್ದೇಶಕ ಮತ್ತು ನಟ ಇಬ್ಬರು ಎಷ್ಟು ಹತ್ತಿರದಲ್ಲಿ ಇರ್ತಾರೋ ಅಷ್ಟು ಚೆನ್ನಾಗಿ ಸಂಮೋಹನೆ ಆಗ್ತದೆ, ಚೆನ್ನಾಗಿ ಮಾಡ್ಬೋದು. ಇಲ್ಲ ಹೋದ್ರೆ ಕಷ್ಟ ಐತೆ, ಮಾಡೋಕ್ಕಾಗಲ್ಲ. ಜಂಬೆ ಸರ್ ಅಂತ ಹೇಳಿದಾಗ ಇನ್ನೊಂದಂದ್ರೆ ಸಂಸ್ಕೃತ ನಾಟಕಗಳನ್ನ ತುಂಬಾ ಅದ್ಭುತವಾಗಿ ಪ್ರಸ್ತುತಪಡಿಸೋದರ ಜೊತೆಗೆ ಸಂಸ್ಕೃತದಿಂದ ಕನ್ನಡಕ್ಕೂ ಅದನ್ನ ತರಿಸಿ ಅದನ್ನ ಮಾಡಿಸುವಂಥದ್ದು ನಿಮ್ಮ ಹೆಸರಿನ ಜೊತೆಗೆ ಯಾವಾಗಲೂ ಕೇಳ್ತಾನೆ ಇರ್ತೀವಿ ಸರ್. ಸುಳ್ಳು ಅದು ಏನಾಯ್ತು ಅಂತಂದ್ರೆ ಮೊದಲು ನಾನು ರಿಯಲಿಸ್ಟಿಕ್ ಮಾಡಿದ್ದು ಜಾಸ್ತಿ. ರಿಯಲಿಸ್ಟಿಕ್ ಎರಡೂ ಮಾಡಲಿಲ್ಲ. ಬಹಳಷ್ಟು ರಿಯಲಿಸ್ಟಿಕ್ ನಾಟಕಗಳು ಮಹೇಶ್ ಎಲ್ಕುಂಚವಾರ್ ಅವರ ಚಿರೆಬಂದಿವಾಡೆ ಅಥವಾ ಜಿ.ಬಿ. ಜೋಶಿ ಅವರ ಆ ಊರು ಈ ಊರು, ಬಹಳಷ್ಟು ನಾಟಕ ಇದೆ. ವಿಜಯ್ ತೆಂಡೂಲ್ಕರ್ ಅವರ ಶಾಂತತಾ ಕೋರ್ಟ್ ಚಾಲು, ಬಹಳಷ್ಟು ನಾಟಕಗಳು ರಿಯಲಿಸ್ಟಿಕ್ ಇದರಲ್ಲೇ. ಆಮೇಲೆ ಈ ನಾನು ನಿಧಾನವಾಗಿ ಪೆಡಗಾಗಿಯನ್ನು ಒಂದು ಹೊರಗಡೆ ಎಲ್ಲ ತಗೊಂಡು ಉತ್ತರದಕ್ಕೆ ಅವರಿಗೆಲ್ಲ ಏನಂತ ಸಂಸ್ಕೃತ ನಾಟಕ ಮಾಡೋದಕ್ಕೆ ಯಾರೋ ಬೇಕಾಗಿತ್ತು. ಆಗ ನನ್ನ ಹೆಚ್ಚು ಕರೆಯಕ್ಕೆ ಶುರು ಮಾಡಿದ್ರು. ನನಗನ್ನಿಸ್ತು ಹೌದಲ್ಲ, ನಾನು ಇದನ್ನೇ ಕಲ್ಟಿವೇಟ್ ಮಾಡ್ಬೋದಲ್ಲ ಅಂತ ಅದನ್ನ ಬೆಳೆಸೋದು ಹೋದ. ರಿಯಲಿಸ್ಟಿಕ್ ಈಗ ಮರ್ತ ಹೋಗಿದೆ, ಈಗ ಎಲ್ಲರೂ ಮಾಡ್ಬೇಕು, ಮಾಡಿ ನೋಡ್ಬೇಕು ನನಗೆ ಏನು ಉಳಿದಿದೆ ಅಂತ. ಆ ದೃಷ್ಟಿಯಿಂದ ನನಗೆ ಬೇರೆ ಬೇರೆ ಕಡೆ ನಾಟಕ ಮಾಡೋದಕ್ಕೆ ಸಂಸ್ಕೃತ ನಾಟಕ ಒಂದು ಬ್ರ್ಯಾಂಡ್ ಮಾಡಿಬಿಟ್ರು. ಅದೆಲ್ಲ ಅದನ್ನು ಹಾಗೇನಿಲ್ಲ ನಾನು. ನನಗೆ ಆ ಥರದ ರೇಂಜ್ ಇದೆ. ಚೆಕವ್ ಮಾಡಿದ್ದೇನೆ. ಚೆಕವ್ ನನಗೆ ಬಹಳ ಇಷ್ಟವಾದ ನಾಟಕಕಾರ ಮತ್ತು ಅವ್ರ ನಾಟಕಗಳು ಬಹಳ ಇಷ್ಟ. ಶೇಕ್ಸ್ಪಿಯರ್ ಮಾಡಿದ್ದೇನೆ, ಜಿ.ಬಿ. ಜೋಶಿ ಅವ್ರದ್ದು, ಕಾರ್ನಾಡು, ಈಗ ಎಲ್ಲದೂ ಮಾಡಿದ್ದೇನೆ. ಹೆಚ್ಚು ಭಾಸ, ಕಾಳಿದಾಸ, ವಿಶಾಖದತ್ತ, ಈ ಥರದಲ್ಲೂ ಮಾಡಿದ್ದೀವಿ. ಸರ್, ಈಗ ತಾವು ಅಂದರೆ ನೀನಾಸಂ ನಂತರ ರಂಗಾಯಣ ಆಗಿರಬಹುದು, ಸಾಣೆಹಳ್ಳಿಯ ರಂಗ ಸಂಸ್ಥೆ ಆಗಿರ್ಬೋದು, ಅಂದರೆ ಅಲ್ಲಿನ ಸ್ಥಳದ ವಿದ್ಯಾರ್ಥಿಗಳ ಮನಸ್ಥಿತಿ ಕಲಿಸುವಾಗ ವ್ಯತ್ಯಾಸಗಳಾಗತ್ತಾ ಸರ್? ಬೇರೆ ಬೇರೆ ಪ್ರಯೋಗಗಳು ಮಾಡಬೇಕಾಗತ್ತಾ, ಹೇಗೆ ಸರ್? ಇಲ್ಲ, ಅದು ಒಂದು ರೆಡಿಮೇಡ್ ಸಿಸ್ಟಮ್ ಅಂತ ಎಲ್ಲಿಯೂ ಇರೋದಿಲ್ಲ. ಯಾಕೆಂತಂದರೆ ಅಲ್ಲಿಗೆ ಬರುವ ವಿದ್ಯಾರ್ಥಿಗಳ ಮನಸ್ಥಿತಿ ಮತ್ತು ಅನುಭವ, ಅವರ
ಕಲಿತಂಥ ವಿದ್ಯೆ ಏನಿರ್ತದೆಯೋ ಅದ್ರ ಜೊತೆಗೆ ನಾವು ಮುಖಾಮುಖಿ ಆಗ್ತಿರ್ತೇವೆ. ಅದು ಬ್ರ್ಯಾಂಡ್ ಆಗಿಬಿಟ್ರೆ ಕಷ್ಟ, ಅದು ಆಗೋದಿಲ್ಲ, ಆಗಬಾರ್ದು ಕೂಡ. ರಂಗಾಯಣದಲ್ಲಿ ನನಗೇನು ಅಂತಂದರೆ ಅದು ರೆಪರೇಟ್ರಿ, ನಾಟಕದ ಕಲಾವಿದರ ಜೊತೆಗೆ ಒಡನಾಟ ಮಾಡಬೇಕು. ಇಡೀ ಒಂದು ಸಂಸ್ಥೆ ನಡೆಸೋದು ಇಂಡಿಪೆಂಡೆಂಟಾಗಿ ನಡೆಸಬೇಕಾಗಿತ್ತು. ನೀನಾಸಮಲ್ಲಿ ಏನು ಅಂತಂದ್ರೆ ಸುಬ್ಬಣ್ಣ ಇರ್ತಿದ್ರು, ಹಾಗಾಗಿ ನನಗೆ ಹೆಚ್ಚು ಇದಿರಲಿಲ್ಲ, ವೈಯಕ್ತಿಕವಾದ ಇದಿರಲಿಲ್ಲ. ಆದರೆ ಇಲ್ಲಿ ಈಗ ನಿರ್ಧಾರ ಎಲ್ಲ ನಾನೇ ತಗೋಬೇಕು, ಸರ್ಕಾರ ಜೊತೆಗೆ ಗುದ್ದಾಡಬೇಕು. ಕಲಾವಿದರು ಅಂತಂದ್ರೆ ಹುಚ್ಚರವರು, ಅವ್ರ ಜೊತೆಗೆ ಗುದ್ದಾಡಬೇಕು. 20 ಕಲಾವಿದರು 20 ಜನ ಹುಚ್ಚರ ಜೊತೆಗೆ ನಾನು ಇದೇನೆ ಅಂತ ತಿಳ್ಕೊಂಡೇ ಕೆಲಸ ಮಾಡಬೇಕು. ಆಮೇಲೆ ಪಬ್ಲಿಕ್, ಸಾರ್ವಜನಿಕರು ನಮ್ಮ ನಡೆ ನುಡಿ ಎಲ್ಲವನ್ನು ಗಮನಿಸ್ತಾ ಇರ್ತಾರೆ. ಇಲ್ಲ ಅಂತಂದ್ರೆ ಮಾರನೇ ದಿವಸ ಪತ್ರಿಕೆಯಲ್ಲಿ ಬರ್ತದೆ, ನಾವು ಬಲಗಾಲಿಟ್ಟಿದ್ದೇನೋ ಎಡಗಾಲಿಟ್ಟಿದ್ದೇನೋ ನೋಡ್ಕೊಂಡೇ ಹೆಜ್ಜೆ ಇಡಬೇಕಾಗ್ತದೆ. ಹಾಗೆ ಜವಾಬ್ದಾರಿ ಬಹಳ ದೊಡ್ಡ ಜವಾಬ್ದಾರಿ ಅದು. ಅದು ಇಲ್ಲಿ ಅದೇ ಕಲಾವಿದರು, ಇವರು ಕಲಾವಿದರು ಅಂತ ರೆಪರೇಟರಿಯಲ್ಲಿ ಒಂದು ರಂಗಶಿಕ್ಷಣ, ಭಾರತೀಯ ರಂಗಶಿಕ್ಷಣ ಕೇಂದ್ರ ಕೂಡ ಇದೆ ಅಲ್ಲಿ. ಅದು ಮೊದಲು ಈವ್ನಿಂಗ್ ಸ್ಕೂಲ್ ಆಗಿತ್ತು, ಆಮೇಲೆ ಅದನ್ನ ಒಂದು ರೀತಿಯಲ್ಲಿ ಪೂರ್ಣಾವಧಿ ಮಾಡಿದೆ. ಈಗ ಅದು ಇದೆ. ಅಲ್ಲಿಗೆ ಬರೋ ವಿದ್ಯಾರ್ಥಿಗಳ ಜೊತೆಗೆ ಕೆಲಸ ಮಾಡೋದೇ ಬೇರೆ ರೀತಿ ಆಗ್ತದೆ. ಸಾಣೆಹಳ್ಳಿಯಲ್ಲಿ ಏನಾಗಿತ್ತು ಅಂತಂದರೆ, ಅವರು ಸ್ವಾಮಿಗಳು ಒಂದು ಶಾಲೆಯನ್ನು ಮಾಡಬೇಕು, ನೀವು ಬಂದು ಒಂದು ಶಾಲೆಯನ್ನು ಕಟ್ಟಿಕೊಡಿ ಅಂತ ಕೇಳಿದರು. ಶಾಲೆಯನ್ನು ಕಟ್ಟೋದು ಒಂದು ಅವಕಾಶ ಇದ್ದಾಗ ಯಾಕೆ, ಅದು ನನಗೆ ಭಾಳ ಇಷ್ಟವಾಗಿತ್ತು. ನಮ್ಮ ಎಚ್.ಎಸ್. ಉಮೇಶ್ ಅಂತ ಮೈಸೂರಿನಲ್ಲಿದ್ದಾರೆ, ಲಿಂಗದೇವ್ರ ಹಳೆ ಮನೆಯವರು ಇದ್ರು ಆಗ. ಅವರು ಭಾಳ ಕಲರ್ಫುಲ್ ವ್ಯಕ್ತಿಗಳವರು. ಅವರ ಒಡನಾಟ ಎಲ್ಲ ಇದೆಯಲ್ಲ, ಅದು ನನ್ನನ್ನು ಇನ್ನೂ ಹೆಚ್ಚು ಶ್ರೀಮಂತಗೊಳಿಸಿದೆ. ಆ ಕೋರ್ಸನ್ನು ಮಾಡಬೇಕು, ಆ ಕೊಟ್ಟಬೇಕಾದ್ರೆ ಅದನ್ನು ಹೆಂಗೆ ಕಟ್ಟಬೇಕು, ಕೋರ್ಸ್ ಡಿಸೈನ್ ಮಾಡಬೇಕು ಮೊದಲು, ಅದು 2 ವರ್ಷ ನಡೆಸಿದೆ. ಕೊನೆಗೆ ಅದು ಭಾಳ ಚಾಲೆಂಜಿಂಗ್ ಆಗಿತ್ತು. ಹೌದು. ಮತ್ತು ಅಲ್ಲಿ ಬರೋ ವಿದ್ಯಾರ್ಥಿಗಳೇ ಬೇರೆ ಥರ ಇರ್ತಾರೆ. ಹಾಗೆ ಎಲ್ಲ ಕಡೆಗೂ ಅಷ್ಟು ಸರ್. ಈಗ ಮಧ್ಯಪ್ರದೇಶಕ್ಕೆ ಹೋದ್ರೂ ಬೇರೆ ರೀತಿ, ಲಕ್ನೋಕ್ಕೆ ಹೋದ್ರೂ ಬೇರೆ ರೀತಿ, ವಾರಣಾಸಿಲಿ ಬೇರೆ ರೀತಿ, NST ಬೇರೆ ರೀತಿ, ಹೀಗೆ ಅಂತ. NST ಸೆಂಟರ್ಸ್ ಬೇರೆ ರೀತಿ ಮತ್ತು ಡೆಲ್ಲಿ ಬೇರೆ ರೀತಿ. ಡೆಲ್ಲಿಯೇ ಸ್ವಲ್ಪ ಕಷ್ಟ, ಯಾಕೆ ಅಂತಂದರೆ ಸ್ವಲ್ಪ ಅಲ್ಲಿ ಸುಖ ಜಾಸ್ತಿ ಇದೆ. ಬೇರೆ ಸೆಂಟರ್ಸಲ್ಲಿ ಏನಾಗಿದೆ ಅಂತಂದರೆ, ಅದು ಈಗಷ್ಟೇ ಪ್ರಾರಂಭ ಆಗ್ತಾ ಇದೆ, ಒಂದು ಬೆಳೀತಾ ಇದೆ. ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಅವರಿಗೂ ಒಂದು ಇದಿರ್ತದೆ. ಅಲ್ಲಿ ಬೆಳೆದು ಸಾಕಷ್ಟು ಇದಾಗಿದೆ. ಅವರಿಗೆ ಸುಖ ಅಂದರೆ ಅಲ್ಲಿ ಸಿಗುವಂಥ ಸೌಲಭ್ಯಗಳು ಇದೆಯಲ್ಲ, ಅದು ಜಾಸ್ತಿ ಅಲ್ಲಿ. ಹಾಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಮಾರಿಗಳು, ಕಲಿಬೇಕೋ ಬೇಡ ಅಂತ ಈ ರೀತಿಲಿ ಇರ್ತಾರೆ. ಅಂದರೆ ಅಲ್ಲಿ ಚಾಲೆಂಜು ಹೌದು ಕೂಡ. ಅಂಥವ್ರ ಜೊತೆ ಕೆಲಸ ಮಾಡೋದಿಲ್ಲ, ಅದು ನಾವು ಅವ್ರನ್ನ ಹೇಗೆ ಅವ್ರ ಜೊತೆ ಕೆಲಸ ಮಾಡಬೇಕು ಕಲಿತಾ ಹೋಗ್ತೇವೆ. ಇಲ್ಲಿ ಮಾಡಿದಾಗ ಅಲ್ಲಿ ಮಾಡೋಕ್ಕಾಗೋದಿಲ್ಲ. ಅದು ಇರಬಹುದೇನೋ, ಅಥವಾ ನಮ್ಮ ದೋಷವೂ ಇರಬಹುದು, ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಇದು ವಿದ್ಯಾರ್ಥಿಗಳಿಂದ ಬೇರೆ ಬೇರೆ ಪ್ರದೇಶಕ್ಕೆ ಭಿನ್ನವಾಗಿ ಇರ್ತದೆ. ನೀವು ಆರಂಭಿಕವಾಗಿ ಬೇರೆಯವರಿಗೆ ನಾಯಕಿಯ ಪಾತ್ರವಾಗಿ ಸ್ತ್ರೀ ಪಾತ್ರ ಮಾಡ್ತೀರಾ, ಆದರೆ ನಿಮ್ಮ ನಿಜ ಜೀವನದ ಬದುಕಿಗೆ ಬಂದಂಥ ನಾಯಕಿ ಬಗ್ಗೆ ಹೇಳಬೇಕು ಸರ್. ನನ್ನದು ಹೆಗ್ಗೋಡ್ನಲ್ಲಿದ್ದಾಗ ಪರಿಚಯ ಆಯಿತು. ಓಕೆ. ಅವಳಿಗೂ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ಸೊ ಅಂದರೆ ಲವ್ ಕಮ್ ಅರೇಂಜ್ ಮ್ಯಾರೇಜ್? ಹೌದು ಹೌದು. ಓಕೆ. ನಾನು 82-83ರಲ್ಲಿ. ಓಕೆ. 83ರಲ್ಲಿ ನನಗೆ ಮದುವೆ ಆಯಿತು. ಆ ವರ್ಷನೇ ಅವಳು ಮತ್ತೆ ರಂಗಶಿಕ್ಷಣಕ್ಕೆ ಸೇರಿಕೊಂಡ್ಲಲ್ಲಿ 1 ವರ್ಷ ನನ್ನ ಶಿಕ್ಷೆಯನ್ನು ಅನುಭವಿಸಿದ್ಲು. ಅಂದರೆ ನಿಮ್ಮ ಸ್ಟೂಡೆಂಟು ಸರ್? ಅದು ಏನಂತಂದರೆ, ಅವಳು ಹಾಸ್ಟೆಲಲ್ಲೇ ಇರಬೇಕಾಗಿತ್ತು. ಅದು ನನ್ನ ಇದು. ಯಾಕೆಂದರೆ ನಾನು ಅವಳಿಗೆ ಏನೋ ಒಂದು ಲಿಬರ್ಟಿ ಕೊಡ್ತೇನೆ ಅಂತಂದರೆ ಬೇರೆಯವರಿಂದ ನಾನು ಅನ್ಯಾಯ ಮಾಡ್ದಂಗೆ ಆಗ್ತದೆ. ಹೌದು. ಮತ್ತು ಎಲ್ಲರನ್ನೂ ಸಮಾನವಾಗಿ ನೋಡೋ ಗುಣ ನಾನು ಕಳ್ಕೊಂಬಿಡ್ತೇನೆ. ನನ್ನ ಹೆಂಡತಿ ಹೆಚ್ಚು, ನನಗೆ ಬಾಕಿಯವರು ಕಡಿಮೆ ಕೆಲಸ ಕಳ್ಬಿಡ್ತದೆ. ಆ ದೃಷ್ಟಿಯಿಂದ ಸುಬಣ್ಣ ಹೇಳಿದ್ರು, ಇಲ್ಲಿ ಬಿಡು ಮರ, ಮನೇಲಿದ್ರೆ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲ ಸುಬಣ್ಣ, ಅದು ನನ್ನ ಇದಲ್ಲ, ನನಗೆ ಮುಜುಗರ ಆಗ್ತದೆ. ಯಾಕೆಂತಂದ್ರೆ ಎಲ್ಲರಿಗೂ ಆಗಿದ್ದು ಅವಳಿಗೂ ಆಗ್ತದೆ, ಅವಳಿಗಾಗಿದ್ದು ಎಲ್ಲರಿಗೂ ಆಗಬೇಕು. ಮನೇಲಿದ್ರೆ ಹಾಗಾಗೋದಿಲ್ಲ. ಅದಕ್ಕಾಗಿ ಅವಳಿಗೂ ದುಃಖ ಆಯಿತು, ಬೇಜಾರಾಯಿತು, ಎಲ್ಲ ಆಯಿತು. ಏನು ಮಾಡಲ, ಪಾರ್ಟ್ ಆಫ್ ಎ ಗೇಮ್. 1 ವರ್ಷ ಅವಳು ಇದಾಯಿತು. ಆಮೇಲೆ ಇದರಲ್ಲಿ ಇರಲಿಲ್ಲ, ತಿರುಗಾಟದಲ್ಲಿ ಇರಲಿಲ್ಲ ಅವಳು. 83-84ರಲ್ಲಿ ಅವಳು ಕೋರ್ಸನ್ನು ಮುಗಿಸಿದ್ದು. ಆಮೇಲೆ 85ರಲ್ಲಿ ನನಗೆ ಮಗ ಅದಾಗಿದ್ದು.
ಅವನು ಈ ಕ್ಷೇತ್ರಕ್ಕೆ ಮೊದಲೆಲ್ಲ ಪಾತ್ರ ಮಾಡ್ತಿದ್ದ. ಓಕೆ. ಅವನು ಆಯ್ಕೆ ಬಂದಾಗ ನಾನು ಹೇಳಿದೆ, ನಿನಗೆ ಇಷ್ಟ ಇರೋದನ್ನು ನೀನು ಆಯ್ಕೆ ಮಾಡು. ಸೈನ್ಸ್ ತಗೊಳ್ತೀಯೋ ಸೈನ್ಸ್ ತಗೋ, ಕಾಮರ್ಸ್ ತಗೊಳ್ತೀಯೋ ಕಾಮರ್ಸ್ ತಗೋ, ಆರ್ಟ್ಸ್ ತಗೊಳ್ತೀಯೋ ತಗೋ, ಏನೋ ಅದು ನಿನ್ನ ಜವಾಬ್ದಾರಿ. ನನ್ನನ್ನು ನೋಡ್ಕೊಂಡು ನೀನು ಯಾವುದನ್ನು ಆಯ್ಕೆ ಮಾಡಬೇಡ ಅಂತ. ಆಮೇಲೆ ಅವನು ಕಾಮರ್ಸ್ ತಗೊಂಡೆ. ಹಾಗಾಗಿ ಅಲ್ಲಿಂದ ಅವನು ಫೈನಾನ್ಸು ಕಾಮರ್ಸ್ ಇದರಲ್ಲಿ ಸಂತೋಷ. ಯಾಕೆಂದ್ರೆ ನಮ್ಮಿಂದ ಮಕ್ಕಳು ಸಫರ್ ಆಗಬಾರ್ದು. ಇದು ಕಲಾವಿದರ ಜೀವನ ನೋಡೋದಕ್ಕೆ ಎಷ್ಟು ಸುಂದರವಾಗಿರ್ತದೆಯೋ ರಂಗದ ಮೇಲೆ ಬದುಕು ಅಷ್ಟು ಸುಂದರವಾಗಿರೋದಿಲ್ಲ, ಕಷ್ಟ. ಸರ್, ಹಾಗೆ ನೋಡಿದ್ರೆ ಅಂದ್ರೆ ಇವತ್ತು ಬಹುಶಃ ಸರ್ಕಾರಿ ನೌಕರಿ ಒಂದು ಬಿಟ್ರೆ ಬೇರೆ ಎಲ್ಲಾ ಕ್ಷೇತ್ರದಲ್ಲೂ ಅನಿಶ್ಚಿತತೆ ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಕಲಾವಿದರ ಬದುಕು ಅಂದಾಗ ಮತ್ತಷ್ಟು ಸವಾಲುಗಳು, ಅಂದ್ರೆ ಅವಕಾಶಗಳು ಸಿಕ್ಕಾಗ ಅದನ್ನ ನಾವು ಬಳಸಿಕೊಳ್ಬೇಕು ಅನ್ನೋಂಥದ್ದಾಗಿರ್ಬೋದು, ಅಥವಾ ಅದನ್ನ ನಾವು ಈ ಬಂದಿರುವಂತಹ ಯಶಸ್ಸು ಅಥವಾ ಹೆಸರು ಏನಿದೆ, ಕೀರ್ತಿ ಏನಿದೆ, ಅದನ್ನ ಉಳಿಸಿಕೊಂಡು ಹೋಗೋದೇ ಒಂದು ದೊಡ್ಡ ಸವಾಲಾಗಿ ಉಳಿಯುತ್ತೆ. ಸರಿ, ಅದು ನನಗೆ ಈ ಮೈಸೂರು ರಂಗಾಯಣದಿಂದ ನಾನು 2008 ಹೊರಟೆ. ನನ್ನ ಟರ್ಮ್ ಮುಗೀತು, ನಾನು ಹೊರಗಡೆ ಬಂದೆ. ಆಗ ಮುಂದೇನು ಅಂತ ನನಗೆ ಗೊತ್ತಿರಲಿಲ್ಲ. ಯಾಕೆಂತಂದ್ರೆ ಇಲ್ಲಿಯವರೆಗೆ ಒಂದು ನಿಶ್ಚಿತ ಆದಾಯ ಇದೆ, ಒಂದು ಜೀವನ ಶೈಲಿ ಇದೆ, ನಾವು ಇದಾಗಿದೆ. ಅಲ್ಲಿನ ನಂತರದಲ್ಲಿ ಜೀವನ ಶೈಲಿ ಇದೆ, ಆದಾಯ ಇಲ್ಲ. ಅದು ಏನ್ ಮಾಡಬೇಕು? ತುಂಬಾ ಗಂಭೀರವಾದ ಪ್ರಶ್ನೆ ಅದು. ನನ್ನಂತವ್ರು ಎಲ್ಲರಿಗೂ ಕಾಡುವಂತ ದೊಡ್ಡ ಪ್ರಶ್ನೆ ಅದು. ಆಗ ಅದೇ ಹೊತ್ತಿಗೆ ನನಗೆ ಈ ರಾಷ್ಟ್ರೀಯ ನಾಟಕ ಶಾಲೆಯ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಜೊತೆಗೆ ನಾನು ಒಂದು ನಾಟಕ ಮಾಡಿದ್ದೆ ಉಡುಪಿಯಲ್ಲಿ, ಯಕ್ಷಗಾನ ಕೇಂದ್ರದ ಜೊತೆಗೆ. ಅಲ್ಲಿ ಅವರಿಗೆ ಯಕ್ಷಗಾನ ಮತ್ತು ಕರ್ನಾಟಕದ ಎಲ್ಲ ಸಾಂಸ್ಕೃತಿಕ ಪ್ರಕಾರಗಳೇನಿದೆ ಅದು ಪರಿಚಯ ಮಾಡಿಸ್ತಾ ಒಂದು ನಾಟಕವನ್ನು ತಯಾರು ಮಾಡಿದ್ದೆ. ಅದು ಚಿತ್ರಪಟ ರಾಮಾಯಣ. ಅದು ಚೈನಾಕ್ಕೆ ಒಂದು ಏಟೆಕ್ ಫೆಸ್ಟಿವಲ್ಗೆ ಸೆಲೆಕ್ಟ್ ಆಗಿತ್ತು, ಹೋಗಬೇಕು ಅಂತ. ಆಗ ಅನುರಾಧ ಕಪೂರ್ ಅಂತ ಅವರು ಡೈರೆಕ್ಟರ್ ಇದ್ರು. ಅವರು ಮತ್ತೆ ನನ್ನ ಕರೆದ್ರು, ಹೇಳಿದರು, ಇಲ್ಲ ಇದನ್ನು ಒಂದು ರಿಹರ್ಸಲ್ ಮಾಡಿಸ್ಬೇಕು, ಆಮೇಲೆ ಚೈನಾಕ್ಕೆ ಹೋಗಬೇಕು ಅಂತ. ನಾನು ಅಲ್ಲಿವರೆಗೆ ಮಲ್ಲಿಗೆ ಈ ದಿವಸ ಯೋಚನೆ ಮಾಡೋದು, ಏನು ಮಾಡಬೇಕು ಮುಂದೆ, ಏನು ಮಾಡಬೇಕು, ಒಂದು ಅತಂತ್ರ ಸ್ಥಿತಿ ಇದೆಯಲ್ಲ, ಭಾಳ ಕಷ್ಟ ಅದು. ಆಗ ಆಯಿತು, ಅದು ರಿಹರ್ಸಲ್ಲಿಗೆ ಮಾಡಿಸಿದೆ. ಏಟೆಕ್ ಇದಕ್ಕೆ ಫೆಸ್ಟಿವಲ್ ಚೈನಾಕ್ಕೆ ಹೋಗಿತ್ತು, ಬೀಜಿಂಗ್ನಲ್ಲಿ ಅದು ಇತ್ತು ಫೆಸ್ಟಿವಲ್ ನಾಟಕ. ಚೆನ್ನಾಗೇ ಮಾಡಿದ್ರು ಅವರು ಹುಡುಗರು. ಅಲ್ಲಿಂದ ಒಂದು ರೀತಿಯಲ್ಲಿ ಬೇರೆ ಬೇರೆ ಕಾಂಟ್ಯಾಕ್ಟ್ ಮೂಲಕವಾಗಿ ನನಗೆ ಸ್ಕೂಲ್ ಜೊತೆಗೆ ಅಸೈನ್ಮೆಂಟ್ ಇದಾಯಿತು. ನನ್ನ ಹೊರ ಜಗತ್ತಿಗೆ ಅದು ಪ್ರಯಾಣ ಪ್ರಾರಂಭ ಆಯಿತು, ಬೇರೆ ಬೇರೆ ಶಾಲೆಗಳಿಗೆ. ಲಕ್ನೋಕ್ಕೆ 2000 ಹೋಗಿದ್ದೆ ನಾನು. ರಂಗಭೂಮಿಯನ್ನು ಬದುಕಾಗಿಸ್ಕೊಂಡಾಗ ನಾವು ಮನೆಯಲ್ಲಿರೋದಕ್ಕಿಂತ ಹೊರಗಡೆ ಸುತ್ತಾಟ ಜಾಸ್ತಿ ಇರುತ್ತೆ, ಹೊರಗಡೆ ಕೆಲಸನೇ ಜಾಸ್ತಿ. ಹಾಗಿದ್ದಾಗ ಮನೇಲಿ ಇದ್ದವ್ರು ಮನೆ ನಿಭಾಯಿಸಬೇಕು, ಕುಟುಂಬ ನೋಡ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ಬಹುಶಃ ನಿಮ್ಮ ಧರ್ಮಪತ್ನಿ ಅದರ ಸಂಪೂರ್ಣ ಜವಾಬ್ದಾರಿ ತಗೊಂಡಿದ್ದಾರೆ. ಅದಕ್ಕೆ ನಿಮ್ಮ ಮನೆ ಒಳಗಡೆಗೆ ಬಂದರೆ ಒಂದು ಅದ್ಭುತವಾದಂಥ ಇರೋದಕ್ಕೆ ವಾಸಕ್ಕಿರೋಂಥ ಮನೆ, ಅದು ಅವರ ಇದರಿಂದ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ನಿಮ್ಮ ಸ್ಪೆಷಲ್ ಕಲೆಕ್ಷನ್ಸ್ ನೋಡೋಕ್ಕೆ ಖುಷಿ ಆಗುತ್ತಲ್ಲ ಸರ್. ವಾದ್ಯಗಳು, ವೈವಿಧ್ಯಮಯವಾದಂಥ ನಾದಗಳನ್ನು ಹೊರಹೊಮ್ಮಿಸುವಂಥ ವಾದ್ಯಗಳು. ಹೇಳಿ ಸರ್, ಎಲ್ಲದ್ರ ಬಗ್ಗೆ ಹೇಳಿ ಸರ್. ಇಲ್ಲ, ನನಗೆ ಬಹುಶಃ ಅಂತ ಹೆಂಡತಿ ಸಿಗದೇ ಇದ್ದಿದ್ದರೆ ರಂಗಭೂಮಿ ಮಾಡೋಕ್ಕಾಗ್ತಿರ್ಲಿಲ್ಲ. ಅವ್ರಿಗೂ ರಂಗಭೂಮಿ ಕ್ಷೇತ್ರದ ಪರಿಚಯ ಇದೆ, ಹೇಗಿದೆ. ಅವಳು ರಂಗಭೂಮಿಯಲ್ಲಿ ನನ್ನ ಮದುವೆ ನಂತರ ಅವಳು ಆ್ಯಕ್ಟ್ ಮಾಡಿದಾಳೆ. ಆಮೇಲೆ ಸಂಸಾರದ ಭಾರ ಜಾಸ್ತಿ ಆಗ್ತಾ ಹೋದಂಗೆ ಆ್ಯಕ್ಟಿಂಗ್ ಬಿಟ್ಲು, ಮನೆಯನ್ನೇ ನೋಡ್ಕೊಂಡ್ಳು. ಹಾಗೆ ಮನೆ ಕಡೆಗೆ ನನಗೆ ಹೋದ್ರೆ ಇರೋಕ್ಕೊಂದು ಮನೆಯನ್ನು ಮಾಡಿಕೊಟ್ಟಿದ್ದೆ ಅವಳು. ಅಷ್ಟಿಂದ ಮನೆಯ ಪೂರ್ಣ ನಿರ್ವಹಣೆ, ಮಗ ಮತ್ತು ಮನೆ, ಇವು ಎರಡದ್ದು ಅವಳದ್ದೇ ಜವಾಬ್ದಾರಿ. ಹಾಗಿದ್ದಕ್ಕಾಗಿ ನಾನು ಪೂರ್ಣ ರಂಗಭೂಮಿಯಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು. ಒಂದು ಕುಟುಂಬವನ್ನು ಕಟ್ಟೋದು ನನ್ನ ಅನುಭವದಲ್ಲಿ ಹೆಣ್ಣೆ ಸರಿ, ಗಂಡಲ್ಲ. ನಾನು ಇಲ್ಲಿ ಬಿಜಾಪುರದಲ್ಲಿ ಯಾವುದೋ ವರ್ಕ್ಶಾಪಲ್ಲಿದ್ದೆ, ಬಸಲಿಂಗಯ್ಯಲ್ಲಿ ಯಾವುದೋ ಶಿಬಿರ ಮಾಡ್ತಾ ಇದ್ರು, ಅದರಲ್ಲಿದ್ದೆ. ನಮ್ಮ ಮನೆ ನಿಂತು ಮನೆ ಕಟ್ಸಿದ್ದೆಲ್ಲ ಅವಳೇ. ಹೌದಾ? ಒಂದು ಜಾಗ ಇತ್ತು ನನಗೆ, ಅಲ್ಲಿವರೆಗೆ ಈ ಮನೆ ಮಾಡಬೇಕು ಇದೆಲ್ಲ ಇರ್ತದೆ ಅಂತಲೇ ನೆನಪಿರಲಿಲ್ಲ, ಗೊತ್ತೂ ಆಗಲಿಲ್ಲ. ಹೆಂಡತಿ ಹೇಳಿದ್ಲು, ಇಲ್ಲಿ ಯಾರೋ ಒಂದು ಜಾಗ ಐತಿ ಅಂತ, ನಮಗಾದ್ರೆ ಜಂಬೆ ಅವ್ರಿಗಾದ್ರೆ ಕೊಡ್ತೇನೆ ಅಂತ ಅವ್ರು ಹೇಳಿದ್ರಂತೆ. ನಮ್ಮ ಪಕ್ಕದವ್ರು ಒಬ್ರು ಇದ್ರು, ನೇತ್ರಾವತಮ್ಮ ಅಂತ. ಅವ್ರು ಬಂದು ನನ್ನ ಹೆಂಡತಿ ಹತ್ರ ಹೇಳಿದ್ರಂತೆ, ನೋಡಿ ದುರ್ಗಜ್ಜಿ ನಿಮಗೆ ಆದ್ರೆ ಕೊಡ್ತಾರಂತೆ ಜಾಗನ, ಹೀಗೆ ಅಂತ. ನನಗೆ ಜಾಗ ಎಲ್ಲ ತಗೋಬೇಕು, ಮನೆ ಕಟ್ಟಬೇಕು ಅನ್ನೋ ಬುದ್ಧಿನೇ ಇರಲಿಲ್ಲ. ಅದು ಗೊತ್ತಾಗಿದ್ದೆ ನನ್ನ ಹೆಂಡ್ತಿಯಿಂದ. ಆಮೇಲೆ ಆಯ್ತು ಅಂತ ಆ ಜಾಗ ತಗೊಂಡಾಯ್ತು, ಪಾಪ ಕೊಟ್ಟರು ಪ್ರೀತಿಯಿಂದ. ಆಮೇಲೆ ಮನೆ ಕಟ್ಟೋ ಹೊತ್ತಿನಲ್ಲೂ ನಾನು ಮನೇಲಿ ಇರಲಿಲ್ಲ, ಅವಳೇ ನಿಂತೆಲ್ಲ ಕಟ್ಟಿದ್ದು. ಅದು ಪೂರ್ಣ ನಿರ್ವಹಣೆ ಮಾಡಿದ್ದು ಅಷ್ಟೇ. ಈಗಲೂ ಕೂಡ ಆ ಮನೆಯನ್ನು ಕಟ್ಟಿದ್ದು ಅದು
ಅವಳ ಇದರಲ್ಲೇ ಯಾರು ಕೇಳ್ತಾರೆ ಎಲ್ಲಿದೆಯಾ ಕೇಳ್ತಾರೆ, ನಾನು ನನ್ನ ಹೆಂಡತಿ ಮನೇಲಿದ್ದೇನೆ ಅಂತ. ಅವಳದ್ದು ಮನೆ ಅದು. ನಾನೇನಿದ್ರು ಬರ್ತೇನೆ, ಇರ್ತೇನೆ, ಊಟ ಮಾಡ್ತೇನೆ, ಮತ್ತು ನನ್ನ ಕೆಲಸ ಮಾಡ್ಕೊಂಡು ನಾನು ಹೊರಗಡೆ ಮತ್ತೆ ಹೋಗ್ತಿರ್ತೇನೆ ತಿಂಗಳಗಟ್ಟಲೆ. ಇದು ಇದ್ದು ಅದನ್ನು ನಿಭಾಯಿಸೋದಿದೆಯಲ್ಲ, ಹೌದು, ಅದು ಅವಳ ಜವಾಬ್ದಾರಿ. ಅವಳು ಅಷ್ಟು ನಿಭಾಯಿಸ್ತಾ ಹೋಗಿದ್ರೆ ನಾನು ಹೆಗ್ಗೋಡೆ ಬಸ್ ಸ್ಟ್ಯಾಂಡಲ್ಲಿ ಮಲಗಬೇಕಾಗಿತ್ತು. ನಿಭಾಯಿಸಿದ್ದು. ಹಾಗಾಗಿ ನನಗೊಂದು ಮನೆ ಕಟ್ಕೊಟ್ಟಿದ್ದೆ ಅವಳು ಅಂತ. ಸರ್, ಈಗ ತಾವು ಮಾತಾಡ್ತಾ ಆಗ್ಲೇ ಒಂದು ಚೀಟಿಯಲ್ಲಿ ಹಿಂದಿ ಬರೆದಿದ್ದನ್ನ ಹೇಳಿದ್ರಿ, ಅಂದ್ರೆ ಹಿಂದಿ ಭಾಷೆ ಆಗ್ಲಿ ಕಷ್ಟ ಅನ್ನೋಂಥದ್ದು. ಆದ್ರೆ ತಾವು ನಿವೃತ್ತಿ ನಂತರ ವಿಶ್ರಾಂತಿಯ ಬದುಕನ್ನು ಆಯ್ಕೆ ಮಾಡ್ಕೊಳ್ಳಿಲ್ಲ. ನೀವು ದೇಶಾದ್ಯಂತ ಈಗಲೂ ಕೂಡ ಸುತ್ತಾಟದಲ್ಲೇ ಇರ್ತೀರಿ, ಅನೇಕ ರಂಗ ಸಂಸ್ಥೆಗಳಲ್ಲಿ. ಅಂದ್ರೆ ಸಂವಹನ ಭಾಷೆ ಅಂದ್ರೆ ಹೇಗೆ ಕಮ್ಯುನಿಕೇಟ್ ಮಾಡ್ತೀರಿ ಈಗ? ಪರವಾಗಿಲ್ಲ, ಈಗ ನಾಟಕವನ್ನು ಹೊರಗಡೆ ಎಲ್ಲ ಮಾಡೋ ಹೊತ್ತಿಗೆ ನಮಗೆ ಭಾಷೆಯ ಸಮಸ್ಯೆ ಆಗೋದಿಲ್ಲ. ಅದು ಹಿಂದಿಲಿ ಆಗ್ಬೋದು, ಇಂಗ್ಲೀಷಲ್ಲಿ ಆಗ್ಬೋದು, ಕನ್ನಡದಲ್ಲೂ ಆಗ್ಬೋದು. ಈ 3 ಭಾಷೆಯಲ್ಲಿ ಎಲ್ಲರೂ ನಾನು ನಾಟಕ ಮಾಡ್ಬೋದು. ಮತ್ತೆ ನಾಟಕ ಗೊತ್ತಿರ್ತದೆ, ಕಮ್ಯುನಿಕೇಶನ್ ಬೇಕಾಗಿದೆ ಅವ್ರ ಜೊತೆಗೆ, ಅಷ್ಟು ಮಾಡ್ಬೋದು ಅಂತ. ಅಷ್ಟು ಮಾಡ್ಬೋದು. ಕಮ್ಯುನಿಕೇಶನ್ಗೆ ಎಷ್ಟು ಬೇಕೋ ಅಷ್ಟು ಜ್ಞಾನ ಇದೆ. ನಾನೇನಲ್ಲಿ ಅಲ್ಲಿ ಭಾಷಣ ಮಾಡಬೇಕು ಅಂತ ಖಂಡಿತ ಮಾಡೋದಿಲ್ಲ, ಕೈ ಮುಗಿದು ಮುಡ್ತೇನೆ. ಕನ್ನಡದಲ್ಲೇ ಮಾಡೋದಿಲ್ಲ ನನಗೆ. ಅಲ್ಲ, ನನ್ನ ನೆನಪುಗಳು ಏನು ಅಂದರೆ ಬಹಳ ಮುಖ್ಯವಾದ್ದು. ನಾವು ಪಠ್ಯದಲ್ಲಿರುವಂತಹ ಒಂದು ನಾಟಕವನ್ನ ಒಂದು ಸ್ಪೇಸಲ್ಲಿ, ಒಂದು ರಂಗಸ್ಥಳದಲ್ಲಿ ಅದನ್ನ ದೃಶ್ಯಾಂತರ ಮಾಡ್ತೇವೆ. ಆ ದೃಶ್ಯಾಂತರ ಮಾಡುವಾಗ ಬೇಕಾದಂತ ಒಂದು ಯೋಚನೆ ಆಲೋಚನೆಗಳೆಲ್ಲ ಇರ್ತದಿಲ್ಲ, ಅದು ನನಗೆ ಒದಗಿ ಬರ್ತದೆ. ಅದು ಭಾಷಣ ಮಾಡಬೇಕಾದ್ರೆ ನನ್ನ ಅನುಭವದ ಮೊತ್ತದಲ್ಲಿರುವ ಎಲ್ಲದೂ ಕೂಡ ನೆನಪಿಗೆ ಒದಗಿ ಬರೋದಿಲ್ಲ, ಹುಡುಕ್ಬೇಕಾಗ್ತದೆ ಭಾಷೆನ. ಅದು ನನಗೆ ಒಲಿಲಿಲ್ಲ, ಅದರಿಂದ ನಾನು ಅದನ್ನು ಮಾಡೋದಿಲ್ಲ. ಅದನ್ನು ಮಾತಾಡೋದು ನನ್ನ ಭಾಷೆ ಅಲ್ಲ, ಆದರೆ ಇದು ನನಗೆ ಪ್ರೀತಿಯಿದ್ದು ಮತ್ತು ನನಗೆ ಒದಗಿ ಬರ್ತದೆ. ಒಂದು ಸಂಗೀತ ಆಗ್ಬೋದು, ಅಥವಾ ಇದು ಈ ರೀತಿಯಲ್ಲಿ ಇದು ಮಾಡ್ಬೋದು, ಈ ನಾಟಕವನ್ನು ಈ ರೀತಿಯಲ್ಲಿ ಕಟ್ಟಬೇಕು ಅಂತ. ಕೇಂದ್ರ ನಾಟಕ ಅಕಾಡೆಮಿಯ ಗೌರವ ಸಿಗತ್ತೆ, ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಗತ್ತೆ. ಈ ರೀತಿಯ ಪ್ರಶಸ್ತಿಗಳು ಅಂತ ಹೇಳಿದಾಗ ನಮ್ಮ ಜವಾಬ್ದಾರಿನ ಹೆಚ್ಚುತ್ತೆ ಅಂತ ಕೆಲವರು ಮಾತಾಡ್ತಾರೆ. ನೀವೇನು ಹೇಳ್ತೀರಿ ಸರ್? ಜವಾಬ್ದಾರಿ ಹೆಚ್ಚೋದು ಹೌದು, ಆಮೇಲೆ ನನಗೆ ಅದು ಮುಜುಗರವನ್ನು ಉಂಟು ಮಾಡಿಬಿಡ್ತದೆ ಒಂದೊಂದ್ಸರಿ. ಓಕೆ, ಅದು ಈ ಸಂದರ್ಭದಲ್ಲಿ ಈಗಲಂತೂ ಪ್ರಶಸ್ತಿಗಳು ಅಂತಂದರೆ ಎಲ್ಲರಿಗೂ ಏನು ಅಂತಂದರೆ, ಇದು ಯಾರೋ ಹೇಳಿದರು, ಇವ್ರಿಗೆ ಯಾರೋ ಮಾಡಿದ್ದಾರೆ, ಗಾಡ್ ಫಾದರ್ ಇದ್ದಾರೆ, ಅವ್ರ ಮೂಲಕ ಸಿಕ್ತು ಅಂತ. ಅದರಿಂದಾಗಿ ಮತ್ತೆ ಒಂದು ಮುಜುಗರ ಕೂಡ ಹಾಕ್ಬಿಡ್ತದೆ. ಇವತ್ತು ಗೊತ್ತಿಲ್ಲ, ಯಾವತ್ತಿಗೂ ನಮಗೇನು ಅಂತಲ್ಲ. ಪ್ರಶಸ್ತಿಗಳು ಹಿಂದಿಗೆ ಎಷ್ಟೋ ಜನರಿಗೆ ಕೊಟ್ಟಿರ್ತಾರೆ, ಮತ್ತು ಮುಂದೆ ಎಷ್ಟೋ ಜನರಿಗೆ ಕೊಡ್ತಾರೆ. ಆ ಮಧ್ಯದಲ್ಲಿ ನಾನು ಒಬ್ಬವ ಅನ್ನೋ ರೀತಿಯಿಂದ ನಾನು ಸ್ವೀಕರಿಸ್ತಾರೆ ವಿನ ಎಲ್ಲರಿಗಿಂತ ನಾನು ಹೆಚ್ಚು ಅನ್ನೋ ರೀತಿಯಲ್ಲಿ ನಾನು ಎಂದೂ ಸ್ವೀಕರಿಸಲ್ಲ. ನನಗೆ ಆಗೋದು ಇಲ್ಲ, ಅದು ಅಲ್ಲ. ಆವಾಗಲೇ ನನಗೆ ಮುಜುಗರ ಆಗೋದು. ಈಗ ನನಗೂ ನಿಮಗೂ ವ್ಯತ್ಯಾಸ ಏನೂ ಇಲ್ಲ. ನನ್ನ ಕ್ಷೇತ್ರ ನಾನು ಕೆಲಸ ಮಾಡಿದೆ, ನಿಮ್ಮ ಕ್ಷೇತ್ರ ನೀವು ಕೆಲಸ ಮಾಡಿದ್ದೀರಿ, ಇಬ್ರು ಸಮಾನರೇ. ಆ ಸಮಾನತೆಯ ನೆಲೆಯಲ್ಲೇ ಈ ಪ್ರಶಸ್ತಿ ಅನ್ನೋದು ನಮ್ಮನ್ನು ವಿಭಜನೆ ಮಾಡ್ತದೆಯಲ್ಲ, ಅದು ಸ್ವಲ್ಪ ಅಸಂತೋಷವನ್ನು ಕೊಡ್ತದೆ, ಎಲ್ಲಿಯೋ ಗೊತ್ತಿಲ್ಲದೆ ಸಂತೋಷವನ್ನು ಕೊಟ್ಟುಬಿಡ್ತದೆ. ನಿಮ್ಮ ಎಷ್ಟೊಂದು ಜನ ಶಿಷ್ಯ ಬಳಗ ಇವತ್ತು ದೊಡ್ಡ ದೊಡ್ಡ ಸ್ಟಾರ್ಗಳಾಗಿ ಮೆರೀತಾ ಇದ್ದಾರೆ, ಸ್ಕ್ರೀನಲ್ಲಿ ರಾರಾಜಿಸ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಾಗಿ ಗುರುತಿಸ್ಕೊಳ್ತಾ ಇದ್ದಾರೆ. ಸೊ ನಿಮ್ಮ ಶಿಷ್ಯ ಬಳಗದ ಬಗ್ಗೆ ಏನು ಹೇಳ್ತೀರಿ ಸರ್? ಚೆನ್ನಾಗಿ ಬೆಳೆದಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಸಂತೋಷವೂ ಆಗ್ತದೆ ನಿಜವಾಗಿ ಅಷ್ಟೇ. ಅಂದರೆ ನಮ್ಮ ರಂಗಭೂಮಿಯಲ್ಲಿ ಸ್ವಲ್ಪ ಅಂತ ಸಿನಿಮಾ, ಚಿತ್ರಕಲೆಯಲ್ಲಿ, TV ಇದರಲ್ಲಿ ಹೆಚ್ಚು ಜನ ತೊಡಗಿಸ್ಕೊಂಡಿದ್ದಾರೆ. ಅದು ಅನಿವಾರ್ಯ ಕೂಡ, ಏನೂ ಮಾಡೋಕ್ಕಾಗಲ್ಲ. ನೀವು ಬರೀ ರಂಗಭೂಮಿ ಮಾಡಿ ಹೇಳಿದರೆ, ನಾನು ಊಟ ಕೊಟ್ಟರೆ ಅವ್ರು ರಂಗಭೂಮಿ ಮಾಡ್ತಾರೆ. ನಾನು ಊಟ ಕೊಡೋಕ್ಕೆ ಸಾಧ್ಯವಾದರೆ ಬರೀ ಊಟ ಅಲ್ಲ, ಆಮೇಲೆ ಅವರು ಸಂಸಾರ ಅಂತ ಇರ್ತದೆ, ಮಕ್ಕಳ ಒಂದು ಎಜುಕೇಷನ್ ಇರ್ತದೆ, ಏನು ಮಾಡಬೇಕು? ರಂಗಭೂಮಿಯಿಂದ ಅಷ್ಟು ಆದಾಯ ಆಗೋದಿಲ್ಲ. ಅದಾಗ ಅವರು ಬೇರೆ ಬೇರೆ. ಇದಕ್ಕಾಗಿ ನಾನು ಹೇಳೋದು ಏನಂತಂದರೆ, ಇವತ್ತು ಈ ಕೋವಿಡ್ ನಂತರದಲ್ಲಿ ಕೋವಿಡ್ ನಮಗೆ ಭಾಳಷ್ಟು ಪಾಠವನ್ನು ಕಲಿಸಿದೆ. ಹೌದು ಸರ್, ಎಷ್ಟೋ ಅತಂತ್ರ ಸ್ಥಿತಿ ತಗೊಂಡೋಗಿ ನಮ್ಮನ್ನು ತಳ್ಳಿಬಿಟ್ಟಿದೆ. ಆಗ ಅನ್ನಿಸ್ತದೆ ರಂಗಭೂಮಿ ನಾವು ಶಿಕ್ಷಣ ಪಡೆದು ಏನು ಪ್ರಯೋಜನ ಅಂತ ಅನಿಸ್ಬಿಡ್ತದೆ. ಅದಕ್ಕಾಗಿ ಇವತ್ತು ನಾವು ರಂಗ ಶಿಕ್ಷಣವನ್ನೇನಾದ್ರು ಕೊಡೋದಾದರೆ, ರಂಗ ಶಿಕ್ಷಣದ ಜೊತೆಗೆ ಯಾವುದಾದ್ರು ವೃತ್ತಿ ಶಿಕ್ಷಣವನ್ನು ಕೊಡಬೇಕು ಅಂತ ಅನಿಸ್ತದೆ. ವೃತ್ತಿ ಗೊತ್ತಿದ್ರೆ ಅವನಿಗೆ ರಂಗಭೂಮಿ ಇಲ್ಲಪ್ಪ ಅಂತಂದ್ರೆ ಬೇರೆ ವೃತ್ತಿನಾದ್ರು ಮಾಡ್ಬೋದು. ಕಾರ್ಪೆಂಟ್ರಿ ಕಲೀಲಿ, ಕಾರ್ಪೆಂಟ್ರಿ ಥಿಯೇಟ್ರಿಗೂ ಬೇಕು, ಅಥವಾ ಗಾರೆ ಕೆಲಸನೋ ಮತ್ತೇನೋ, ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕುಂಬಾರಿಕೆ ಆಗ್ಬೋದು. ಅದ್ರ ಜೊತೆಯಲ್ಲಿ ಈ ರೀತಿಯ ಒಂದು ಕ್ರಾಫ್ಟ್ ಓರಿಯೆಂಟೆಡ್ ಇದನ್ನ ಇರ್ತದೆ. ಮಾಸ್ಕ್ ಅಥವಾ ಸ್ಟೇಜ್ ಕ್ರಾಫ್ಟಿಗೆ ಬೇಕಾದಿರ್ತದೆ. ಅದ್ರ ಜೀವನಕ್ಕೆ ಬೇಕಾದಂಥ ಬೇರೆ ವೃತ್ತಿಯನ್ನು ಅವರು ಥಿಯೇಟರ್ ಎಜುಕೇಷನ್ ಜೊತೆಗೆ ಕಲಿಯೋಕ್ಕೆ ಸಾಧ್ಯ ಆದರೆ ಅವ್ರಿಗೆ ಒಂದು ಬದುಕಿನಲ್ಲಿ ಸ್ಟೆಬಿಲಿಟಿ ಬರ್ತದೆ. ಅದಲ್ಲದೆ ನಾನು ಇದನ್ನು ಮಾಡ್ತೇನಪ್ಪ, ಗದ್ದೆ ಉಳೋದಾಗ್ಬೋದು, ಬಿತ್ತಿ ನಾನು ಬೆಳೆಯನ್ನು ತೆಗಿತೇನೆ,
ಊಟ ಮಾಡ್ತೇನೆ ಅನ್ನೋ ಒಂದು ಶಕ್ತಿನಾರು ಇರ್ತದೆ. ಬರೀ ರಂಗಭೂಮಿಯಲ್ಲಿ ಡ್ಯಾನ್ಸ್ ಮಾಡೋದು, ನಾಟಕ ಮಾಡೋದು, ಅಭಿನಯ ಅಂತ ಕಲ್ತ್ಕೊಂಡು ಹೊರಗಡೆ ಬಂದ ಏನೂ ಇರೋದಿಲ್ಲ. ಅದರಿಂದ ಒಂದು ವೃತ್ತಿಯನ್ನು ಯಾವುದಾದ್ರೂ ಅದ್ರ ಜೊತೆಗೆ ಕಲಿಸುವಂಥ ಒಂದು ಶಿಕ್ಷಣ ಬೇಕು ಇವತ್ತು ಅಂತ. ತಾವು ಅಂದರೆ ರಂಗಭೂಮಿಯಿಂದ ಹೆಚ್ಚಾಗಿ ಬಹುತೇಕ ಜನರು ಕಿರುತೆರೆ ಹಿರಿತೆರೆ ಕಡೆ ಮುಖ ಮಾಡ್ತಾರೆ. ಅಂದರೆ ತಾವು ಅಂತ ಆಯ್ಕೆಯನ್ನು ಮಾಡ್ಕೊಳ್ಳಿಲ್ವಾ ಸರ್? ಹೇಗೆ? ಕ್ಯಾಮ್ರಾ ಅಂದರೆ ಭಯ. ನಾನು ಕ್ಯಾಮ್ರಾದ ಎದುರಿಗೆ ಕೂತ್ಕೋಬೇಕು ಅಂತ ಕಷ್ಟ. ಮತ್ತು ನನಗೆ ಯಾವತ್ತೂ ಅನಿಸ್ಲಿಲ್ಲ ನಾನು ಸಿನಿಮಾ ನೋಡೋದು ಬಹಳ ಕಡಿಮೆ. ಏನೋ ಒಂದು ಪಾಪ ಮಾಡಬೇಕು ಅಂತ ಒಂದು ಸಿನಿಮಾ ಮಾಡಕ್ಕೆ ಹೊರಟೆ 5 ವರ್ಷ ಪ್ರಯತ್ನ ಪಟ್ಟು ಇದು ನಮಗಲ್ಲ ಇದು. ಯಾಕೆ ಅಂತಂದರೆ ನಾಟಕ ಮಾಡಿಸೋದಾದ್ರೆ ನಾವಿದ್ದಲ್ಲಿಗೆ ಎಲ್ಲರೂ ಆ್ಯಕ್ಟರ್ ಬರ್ತಾರೆ, ಅಲ್ಲಿ ಒಂದು ಸ್ಪೇಸ್ ಇದೆ. ಈ ಸಿನಿಮಾ ಅಂದ್ರೆ ಶೂಟಿಂಗ್ ಎಲ್ಲೆಲ್ಲಿಗೂ ಹೋಗಬೇಕು, ಅದು ಏನೋ ಎಡಿಟಿಂಗ್ ಅಂತ, ಆಮೇಲೆ ರಿಲೀಸಿಂಗ್ ಸಾಧ್ಯವೇ ಇಲ್ಲ ನಮ್ಮಂಥವ್ರು. ಅದರಿಂದ ಯಾರೋ ಪಾಪ ಬಂಡವಾಳ ಹಾಕ್ತಾರೆ ಅಂತ ಅವರಿಗೆ ನಾವು ಬರ್ಡನ್ ಆಗಬಾರ್ದು ಅಂತ ದೂರ ಇದ್ದೇವೆ. ಆದರೆ ಯಾರಾದರೂ ಇಲ್ಲ ನಾನು ಬರ್ಡನ್ ಅಲ್ಲ ನಾನು ಮಾಡ್ತೇನೆ ಅಂತಂದರೆ ಈಗಲೂ ನಾನು ಯಾವುದಾದ್ರು ಒಂದು ಸಿನಿಮಾ ಮಾಡೋಣ. ಮತ್ತು ಇಲ್ಲ ಹೋದರೆ ಇಷ್ಟೆಲ್ಲ ಅನುಭವಿಸಿದ ಮೇಲೆ ಅದೊಂದು ಯಾಕೆ ಬಿಡಬೇಕು ಅಂತ ಇದೆ. ಈಗ ರಂಗಕ್ಕೆ ಬರಬೇಕು ಅನ್ನುವಂಥ ತುಂಬ ತುಡಿತ ತುಂಬ ಜನರಲ್ಲಿ ಇವತ್ತೂ ಇದೆ. ಅಂದರೆ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇಲ್ಲ, ಭಾಳ ಜನ ಯುವಕರು ರಂಗಭೂಮಿಯಲ್ಲಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ಭಾಳ ಪ್ರಾಮಿಸಿಂಗ್ ಆಗಿದೆ, ಭರವಸೆ ಹುಡ್ತದೆ ಒಂದು ಒಳ್ಳೆ ರಂಗಭೂಮಿಯನ್ನು ಇವ್ರು ಕಟ್ಟಬಹುದು ಅಂತ. ನಾನು ಹೇಳೋದಷ್ಟೇ ಸರಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಅಪ್ರಾಮಾಣಿಕರಾಗಬಾರ್ದು. ಆಮೇಲೆ ಮಾಡೋ ಕೆಲಸಕ್ಕೆ ಒಂದು ನ್ಯಾಯ ಕೊಡಬೇಕು ಅಂತ. ಈ ನ್ಯಾಯ ಅಂತಂದರೆ ಅದೇನು ಹೆಂಗೆ ಕೊಡೋಕ್ಕೆ ಸಾಧ್ಯ ಇದೆ? ಕಷ್ಟ. ಆ ರೀತಿಯಲ್ಲಿ ನನಗೆ ಅನ್ಸೋದು ಈಗ ನಮ್ಮ ಮಾತುಗಳು ಅವ್ರಿಗೆ ಎಷ್ಟು ಇಷ್ಟ ಆಗ್ತದೆಯೋ ಕಷ್ಟ ಆಗ್ತದೆ ಗೊತ್ತಾಗೋದಿಲ್ಲ. ಯಾಕಂದರೆ ಅವರು ಯಾವುದೋ ಒಂದು ಸರ್ಟನ್ ಕಂಡೀಷನಲ್ಲಿ ಅವರ ಜಾಗದಲ್ಲಿ ಅವ್ರು ಮಾಡ್ತಿರ್ತಾರೆ. ಅಲ್ಲಿಯ ಪರಿಣಾಮಗಳು ಪ್ರಭಾವಗಳು ಬೇರೆ ಬೇರೆ ರೀತಿ ಇರ್ತದೆ. ಈಗ ನಾನು ಕಂಫರ್ಟ್ ಝೋನಲ್ಲಿ ಇರ್ಬೋದು, ಅವರು ಅನ್ಕಂಫರ್ಟ್ ಝೋನಲ್ಲಿ ಇರ್ತಾರೆ. ಕಂಫರ್ಟಿಂದ ನಾನು ಅನ್ಕಂಫರ್ಟಲ್ಲಿ ಇರೋರಿಗೆ ಏನಾರು ಹೇಳೋದಿದೆಯಲ್ಲ, ಅದು ಪಾಪು ಹೌದು ಅಪರಾಧವೂ ಹೌದು ಅಂತ ಅನಿಸ್ತದೆ ನನಗೆ. ಅದರಿಂದ ಈ ರಂಗಭೂಮಿ ಅನ್ನೋದೇ ಅನ್ಕಂಫರ್ಟ್ ಝೋನ್. ಮಾಡೋ ಹೊತ್ತಿಗೆ ಅದು ಭಾಳ ಹುಷಾರಿಂದ ಜವಾಬ್ದಾರಿಯಿಂದ ಮಾಡಲಿ ಅಂತ ಅಷ್ಟೇ ಸರಿ. ಸರ್, ಕೊನೆಯದಾಗಿ ಚಂದನ ವಾಹಿನಿಯ ವಾರದ ಅತಿಥಿ ಕಾರ್ಯಕ್ರಮದ ಬಗ್ಗೆ, ಇದರಲ್ಲಿ ಪಾಲ್ಗೊಂಡಿರುವಂಥರ ಬಗ್ಗೆ ಹೇಳಿ ಸರ್. ಚಂದನ ಕಾರ್ಯಕ್ರಮ ಭಾಳ ಒಳ್ಳೆಯ ಕಾರ್ಯಕ್ರಮ. ಆ ರೀತಿಯಲ್ಲಿ ಒಂದು ಕಲಾವಿದರನ್ನೋ ಅಥವಾ ಯಾರೋ ಸಾಧಕರನ್ನೋ ಹುಡುಕಿ ನೀವು ಇಲ್ಲಿಗೆ ಕರ್ಕೊಬಂದು ಅವ್ರನ್ನ ಜನಕ್ಕೆ ಪರಿಚಯ ಮಾಡಿಕೊಡ್ತಾಯಿದ್ರಿ. ಇದು ಒಂದು ದೊಡ್ಡ ಕೆಲಸ. ಇಲ್ಲೋದ್ರೆ ಯಾರಿಗೂ ಗೊತ್ತಾಗದೆ ಎಲ್ಲ ಮನೆಯಲ್ಲಿ ಕಾಯಿ ಹಾಗೆ ಎಲ್ಲರೂ ಕೆಲಸ ಮಾಡ್ಕೊಂಡಿರ್ತಾರೆ. ಇದು ಇನ್ನೂ ಹೆಚ್ಚು ಆಗಲಿ ಅಂತ ನಾನು ಆಶಿಸ್ತೇನೆ. ನನಗಿಂತ ಹೆಚ್ಚು ದೊಡ್ಡ ಕಲಾವಿದರೆಲ್ಲ ಇದ್ದಾರೆ ಇನ್ನು. ಅವರು ಎಲ್ಲ ವೇದಿಕೆ ಮೇಲೆ ಬರಲಿ, ಎಲ್ಲರಿಗೂ ನೋಡುವಂತಾಗಲಿ ಕೇಳುವಂತಾಗಲಿ ಅಂತ ನಾನು ಹಾರೈಸ್ತೇನೆ. ನೀವು ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಸಮಯ ಮಾಡಿಕೊಂಡು ನಮ್ಮೊಟ್ಟಿಗೆ ಕೂತ್ಕೊಂಡು ಒಂದಷ್ಟು ವಿಚಾರಗಳನ್ನು ನೆನಪಿಸ್ಕೊಂಡು ಒಂದಷ್ಟು ನೀವು ಫ್ಲ್ಯಾಶ್ ಬ್ಯಾಕ್ಗೆ ಹೋಗೋ ಪ್ರಯತ್ನ ಮಾಡಿಸಿದ್ದೀವಿ ಅಂತ ಅಂದ್ಕೊಳ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾನು ಇಡೀ ಚಂದನ ವಾಹಿನಿ ಪರವಾಗಿ ಹಾಗೆ ನಮ್ಮ ವಾರದ ಅತಿಥಿ ತಂಡದ ಪರವಾಗಿ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ರಂಗಭೂಮಿ ಎನ್ನುವಂಥ ಮಹಾಸಾಗರ, ಇದರ ಆಳ ಅಗಲವನ್ನು ಅರಿತಿರುವಂಥ ಇಂತಹ ಅನುಭವಿಗಳ ನುಡಿಮುತ್ತುಗಳನ್ನು ಕೇಳಿದಾಗ ನಮಗೆ ನಾವೇ ವಿದ್ಯಾರ್ಥಿಗಳಾಗಿ ಒಂದು ರೀತಿ ಅದ್ಭುತವಾದ ಪಾಠವನ್ನು ಕೇಳಿದಂಥ ಭಾವನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಈ ಸಂಚಿಕೆ ನಿಮ್ಮಲ್ಲೂ ಕೂಡ ಒಂದಷ್ಟು ಸ್ಫೂರ್ತಿ ಚೈತನ್ಯ ತುಂಬಿದೆ ಎನ್ನುವಂಥ ಸದಾಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ಅಂತ ಹೇಳ್ತಾ ನಮಸ್ಕಾರ.